ಇವಾಗ ಕಾಣಿಸ್ತಾ ಇದೆ ಮೇಡಮ್? ಕಾಣಿಸ್ತಾ ಇದ್ದಾರೆ? ಇಲ್ಲ ಸರ್. ಇನ್ನೊಂದು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತೀನಿ ಮೇಡಮ್. ಸರಿ ಸರ್. ಶುಭೋದಯ ಎಲ್ಲರಿಗೂ. ಸೊ ನಾನು ಇವತ್ತು ಎಫೆಕ್ಟ್ ಆಫ್ ಯೋಗ ಅಂಡ್ ಮಸ್ಕ್ಯುಲರ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಹೇಳಿಕೊಡ್ತೀನಿ. I'll go through the slides. So inside the asanas, here what is asana means we need to check, means how to go into the asanas, then how to be in the pose and how to release that one. That is the way of doing the asanas. Then how to release out of the pose, how to come out of the pose, and how it will be benefit to our body. There are set of asanas. Mainly it is divided into standing asanas, ನಿಂತ್ಕೊಂಡು ಮಾಡುವಂತ ಆಸನಗಳು, ಕೂತ್ಕೊಂಡು ಮಾಡುವಂತ ಆಸನಗಳು, ಮೊಣಕಾಲುಗಳ ಮೇಲೆ ನಿಂತ್ಕೊಂಡು ಮಾಡುವಂತ ಆಸನಗಳು, ಹಾಗೂ ಹೊಟ್ಟೆಯ ಭಾಗದ ಮೇಲೆ ಹಾಗೂ ಕಾಲ್ ಬೆರಳು ಮತ್ತು ಅಂಗೈಗಳ ಮೇಲೆ ಸಪೋರ್ಟ್ ದಿಂದ ಆರ್ಮ್ ಸಪೋರ್ಟ್ ಆಸನಾಸ್ ಇದೆ. ಈ ತರ ಮೇನ್ಲಿ ಡಿವೈಡ್ ಮಾಡಿದ್ದಾರೆ. ಕೇಳಿಸ್ತಾ ಇದೆಯಲ್ಲ ಮೇಡಮ್? ಹಾ ಸರ್, ಕೇಳಿಸ್ತಾ ಇದೆ. ಪರ್ಫೆಕ್ಟ್. ಓಂಜಿ? ಹಾ, ಪರ್ಫೆಕ್ಟ್ ಇದೆ. ಓಕೆ. ಇದು ನಮ್ಮ ಹ್ಯೂಮನ್ ಮಸ್ಕ್ಯುಲರ್ ಸಿಸ್ಟಮ್. ಇಲ್ಲಿ ನಮ್ದು ಈ ಭಾಗದ ಎದೆಯ ಭಾಗದ ಹತ್ತಿರ ತರೋದು ಒಂದು ಈ ಮಸ್ಕ್ಯುಲರ್ ಸಿಸ್ಟಮ್ಸ್ ಯಾವ ತರದ ಮಸಲ್ಸ್ ಇದೆ ಅನ್ನೋದು ಬಾಡಿಯಲ್ಲಿ ಹೇಳ್ತೀನಿ. ಪೆಕ್ಟೋರಲ್ಸ್ ಮೇಜರ್ ಅಂದ್ರೆ ಎದೆಯ ಭಾಗದಲ್ಲಿ ಇರ್ತಕ್ಕಂಥದ್ದು, ಭುಜದಲ್ಲಿ ಇರ್ತಕ್ಕಂಥದ್ದು ಡೆಲ್ಟಾಯ್ಡ್, ಬೈಸೆಪ್ಸ್ ಅಂದ್ರೆ ಅದರ ಕೆಳಗಡೆ ಭಾಗದಲ್ಲಿ ಇರ್ತಕ್ಕಂಥದ್ದು, ಇನ್ನು ಮುಂಗೈಯಲ್ಲಿ ಇರ್ತಕ್ಕಂಥದ್ದು ರೇಡಿಯಲಿಸ್ ಹಾಗೂ ಪಾಮರಿಸ್ ಲಾಂಗಸ್ ಅಂಡ್ ಬ್ರಾಚಿಯೋಲಿಸ್ ರೇಡಿಯಲ್ಸ್. ಈ ತರದ್ದು ಆಸನ. ಮಣಿಕಂಠದ ಹತ್ತಿರ ಇರೋದು ಸೂಪರ್ಫಿಷಿಯಲ್ ಡಿಜಿಟೋರಿಯಂ ಮಸಲ್ಸ್. ನಂತರ ಕೈ ಬೆರಳಲ್ಲಿ ಅಥವಾ ಅಂಗೈಯಲ್ಲಿ ಇರೋದು ಲ್ಯೂಬ್ರಿಕಲ್ಸ್. ನೆಕ್ಸ್ಟ್ ತೊಡೆ ಭಾಗದಲ್ಲಿ ಬರ್ತಕ್ಕಂಥದ್ದು ಗ್ಲೂಟಿಯಸ್ ಮೀಡಿಯಸ್ ಮಸಲ್. ನೆಕ್ಸ್ಟ್ ಟೆನ್ಸರ್ ಫೇಸಿಯಲ್ ಲ್ಯಾಟ್ ಮಸಲ್, ಫೆಮೋರಿಸ್ ಮಸಲ್ಸ್ ಅಂಡ್ ರೆಕ್ಟಿನಿಯಸ್ ಮಸಲ್ಸ್. ನೆಕ್ಸ್ಟ್ ತೊಡೆಯ ಒಳಭಾಗದಲ್ಲಿ ಅಂದ್ರೆ ಇನ್ನರ್ ಸರ್ಟೋರಿಯಸ್, ಅಡಕ್ಟರ್ ಮಸಲ್ಸ್ ಅಂಡ್ ಗ್ರಾಸಿಲಿಸ್ ಮಸಲ್ಸ್ ಇರುತ್ತೆ. ಇನ್ನು ಮೊಣಕಾಲು ಕೆಳಭಾಗದಲ್ಲಿ ಬರೋದು ಟಿಬಿಯಾಲಿಸ್ ಆಂಟೀರಿಯರ್ ಮಸಲ್ಸ್, ಕಾಪ್ ಮಸಲ್ಸ್ ಅಂತಾರಲ್ಲ ಅದು. ಇನ್ನು ಗ್ಯಾಸ್ಟ್ರಾಕ್ನಿಮಿಯಸ್ ಮಸಲ್ಸ್, ಸೋಲ್ಸ್ ಮಸಲ್ಸ್ ಅಂದ್ರೆ ಒಳಭಾಗದಲ್ಲಿ ಇರತಕ್ಕಂಥದ್ದು, ಈ ರೀಜನ್ ಅಲ್ಲಿ ಇರೋದು ಸೋಲ್ಸ್ ಮಸಲ್ಸ್. ಇನ್ನು ಪಾದದಲ್ಲಿ ಇರ್ತಕ್ಕಂಥದ್ದು ಎಕ್ಸ್ಟೆನ್ಸರ್ ಹ್ಯಾಲಿಸಿಯಸ್ ಬ್ರೇವಿಸ್ ಮಸಲ್ಸ್, ಆನಂತರ ಎಕ್ಸ್ಟೆನ್ಸರ್ ಡಿಜಿಟೋರಿಯಂ ಬ್ರೀವಿಯಸ್ ಮಸಲ್ಸ್. ಅದ್ರ ಮೇಲ್ಭಾಗದಲ್ಲಿ ಬರೋದು ಪೆರೋನಿಯಸ್ ಲಾಂಗಸ್ ಮಸಲ್ಸ್. ಇನ್ನು ತೊಡೆಯ ಭಾಗದಲ್ಲಿ ಮೊಣಕಾಲ್ ಹತ್ತಿರ ಇರೋದು ಒಳಭಾಗದಲ್ಲಿ ಅಂದ್ರೆ ಇನ್ನರ್ ಸೈಡ್ ಇರೋದು ವಾಸ್ತುಸ್ ಮೀಡಿಯಲ್ಸ್, ಹೊರಭಾಗದಲ್ಲಿ ಬರೋದು ವಾಸ್ತುಸ್ ಲ್ಯಾಟ್ರಲ್ ಮಸಲ್ಸ್. ಇನ್ನು ಸೊಂಟದ ಭಾಗ ಅಥವಾ ಅಬ್ಡಾಮಿನಲ್ ಪೋರ್ಷನ್ ಅಲ್ಲಿ ಎಕ್ಸ್ಟರ್ನಲ್ ಆಬ್ಲಿಕ್ ಮಸಲ್ಸ್ ಅಂತ ಬರುತ್ತೆ ಈ ರೀಜನ್ ಅಲ್ಲಿ. ಸೆರೆಟಸ್ ಆಂಟೀರಿಯರ್ ಮಸಲ್ ಅಂದ್ರೆ ನಮ್ಮ ಎದೆಯ ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು. ಇನ್ನು ಎದೆಯ ಕೆಳಭಾಗದಲ್ಲಿ ಅಂದ್ರೆ ಸ್ಟರ್ನಮ್ ರೀಜನ್ ಇರೋದು ಮಧ್ಯಭಾಗದಲ್ಲಿ ರೆಕ್ಟಸ್ ಅಬ್ಡಾಮಿನಸ್ ಮಸಲ್ ಇರುತ್ತೆ. ಇನ್ನು ಭುಜ ಮತ್ತು ಕುತ್ತಿಗೆಯ ಮಧ್ಯಭಾಗದಲ್ಲಿ ಬರೋದು ಟ್ರೆಪಿಜಿಯಸ್ ಮಸಲ್. ಕುತ್ತಿಗೆಯ ಹಿಂಭಾಗದಲ್ಲಿ ಇರೋದು ಅಥವಾ ಕುತ್ತಿಗೆಯ ಕೆಳಭಾಗದಲ್ಲಿ
ಸ್ಟೆರ್ನಕ್ಲೋಡೋಮೆಸೈಡ್ ಮಸಲ್ಸ್. ಇದು ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು ತಲೆಯ ಕೆಳಭಾಗ ಅಂದ್ರೆ ಕುತ್ತಿಗೆಯ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ಟ್ರಾಪಿಜಿಯಸ್ ಮಸಲ್ಸ್. ಟ್ರಾಪಿಜಿಯಸ್ ಇದು ಡೆಲ್ಟಾಯ್ಡ್ಸ್. ಮುಂಗೈನ ಹಿಂಬದಿಯಲ್ಲಿ ಬರೋದು ಬ್ರಾಕಿಯೋ ರೇಡಿಯಲ್ಸ್ ಮಸಲ್ಸ್ ಅಂತ ಬರುತ್ತೆ. ಇನ್ನು ಬೆನ್ನಿನ ಭಾಗದಲ್ಲಿ ಇರ್ತಕ್ಕಂಥದ್ದು ಲ್ಯಾಟಿಸಿಮಸ್ ಡಾರ್ಸಿ ಮಸಲ್ಸ್, ಈ ರೀಜನ್ ಅಲ್ಲಿ ಬರೋದು. ತೊಡೆಯ ಕೆಳಭಾಗದಲ್ಲಿ ಅಂದ್ರೆ ತೊಡೆಯ ಹಿಂಭಾಗದಲ್ಲಿ ಬೈಸೆಪ್ಸ್ ಫೆಮೋರಿಸ್ ಹಾಗೂ ಸೆಮಿ ಟೆಂಡನೋಸ್ ಮಸಲ್ಸ್ ಇರುತ್ತೆ. ಅದ್ರ ನಂತರ ಒಳಭಾಗದಲ್ಲಿ ಬರೋದು ಸೆಮಿ ಮೆಂಬ್ರೋನಸ್ ಮಸಲ್ಸ್ ಅಂತಿದೆ. ಕೆಳಭಾಗದಲ್ಲಿ ಮೊಣಕಾಲಿನ ಕೆಳಭಾಗದಲ್ಲಿ ಗ್ಯಾಸ್ಟ್ರಾಕ್ನೆಮಿಯಸ್ ಅಥವಾ ಕಾಪ್ ಮಸಲ್ಸ್ ಅಂತಾರೆ, ಅದು ಸೋಲ್ಸ್ ಮಸಲ್ಸ್. ಇನ್ನು ಹಿಂಬದಿಯಲ್ಲಿ ಪೆರೋನಿಯಸ್ ಬ್ರೀವಿಯಸ್ ಮಸಲ್ಸ್, ಪೆರೋನಿಯಸ್ ಲಾಂಗಸ್ ಮಸಲ್ಸ್, ಟಿಬಿಯಾಲಿಸ್ ಪೋಸ್ಟೀರಿಯರ್ ಮಸಲ್ಸ್ ಮೊಣಕಾಲಿನ ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು. ಇನ್ನು ಗ್ಲೂಟ್ ಮಸಲ್ಸ್ ಅಂದ್ರೆ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಹಾಗೂ ಮಿನಿಮಸ್ ಮಸಲ್ಸ್ ಇರುತ್ತೆ. ಇಲ್ಲಿ ಶೋಲ್ಡರ್ ಸ್ವಲ್ಪ ಇನ್ಸೈಡ್ ಬಂದ್ರೆ ಹಿಂಬದಿಯಲ್ಲಿ ಬೆನ್ನಿನ ಭಾಗದಲ್ಲಿ ರೋಂಬಾಯ್ಡ್ಸ್ ಮಸಲ್ಸ್ ಇರುತ್ತೆ, ರೊಟೇಟರ್ ಕಾಫ್ ಹಾಗೂ ಕೈನ ಟ್ರೈಸೆಪ್ಸ್ ಮಸಲ್ಸ್ ಅಂದ್ರೆ ಇದು ಮೊಣಕೈ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು. ಹಿಂಬದಿಯಲ್ಲಿ ಬರೋದು ಟ್ರೈಸೆಪ್ಸ್ ಮಸಲ್ಸ್, ಮುಂಬದಿಯಲ್ಲಿ ಬರೋದು ಬೈಸೆಪ್ಸ್ ಮಸಲ್ಸ್. Standing poses. Here don't feel anything bad. I have taken the pictures for education purpose. Some pictures are looks a little bit inconvenient. Just education purpose only we have taken those poses. First we'll go through the standing poses. ನಿಂತ್ಕೊಂಡು ಮಾಡುವಂತ ಆಸನಗಳು. ಇಲ್ಲಿ ಸ್ಟ್ಯಾಂಡಿಂಗ್ ಪೋಸ್ ಅಲ್ಲಿ ಸಮಸ್ಥಿತಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಸಮಸ್ಥಿತಿ ಅಥವಾ ತಾಡಾಸನ. ಇಲ್ಲಿ ಪತಂಜಲಿ ಯೋಗ ಇದರಲ್ಲಿ ಸಮಸ್ಥಿತಿ ಅಂದ್ರೆ ನಾವು ಎಕ್ಸ್ಟೆಂಡೆಡ್ ಸಮಸ್ಥಿತಿ ಅಂದ್ರೆ ತಾಡಾಸನ ಮಾಡ್ತೀವಿ. ಕೈಗಳನ್ನ ಮೇಲಕ್ಕೆ ಎತ್ತುವುದು, ಆನಂತರ ಕಾಲುಗಳನ್ನ ಮೇಲಕ್ಕೆ ಎತ್ತೀವಿ. ಇಲ್ಲಿ ನೋಡಿ ನಮ್ಮ ಪಾದ ಯಾವ ರೀತಿ ಇರ್ಬೇಕು ಅನ್ನೋದು. ಫಸ್ಟ್ ನಾವು ಕೆಳಗಡೆಯಿಂದ ಪಾದದಿಂದನೇ ಸ್ಟಾರ್ಟ್ ಮಾಡೋಣ. ಪಾದ ಈ ರೀತಿ ಔಟ್ವರ್ಡ್ ಅಂದ್ರೆ ಹೊರಗಡೆ ಸ್ಟ್ರೆಚ್ ಆಗಿರಬಾರ್ದು. ಈ ಹೊರಬದಿ ಪಾದದ ಹೊರಬದಿ ಏನಿದೆಯಲ್ಲ ಅದು ಮ್ಯಾಟ್ಗೆ ಪ್ಯಾರಲಲ್ ಆಗಿರ್ಬೇಕು, ಮ್ಯಾಟ್ನ ಎಡ್ಜ್ಗೆ ಪ್ಯಾರಲಲ್ ಆಗಿರ್ಬೇಕು. ಪಾದದ ಬೆರಳುಗಳು ಒಂದಕ್ಕೊಂದಾಗಿದ್ರೆ ಒಳ್ಳೆಯದು, ಅಥವಾ ಸ್ವಲ್ಪ ಗ್ಯಾಪ್ ಇದ್ರೆ ಓಕೆ. ಎರಡು ಕಾಲುಗಳ ಮಧ್ಯೆ ಹಿಪ್ ವಿಡ್ತ್ ಡಿಸ್ಟೆನ್ಸ್ ಇರಬೇಕು. ಆನಂತರ ಇಲ್ಲಿ ಮೊಣಕಾಲಿಗೆ ಬಂದಾಗ ಇದನ್ನ ನಾವು ತುಂಬಾ ಟೈಟ್ ಆಗಿ ಮಾಡ್ಕೋಬಾರ್ದು, ಅಂದ್ರೆ ಫುಲ್ ಎಕ್ಸ್ಟೆಂಡ್ ಮಾಡಿ ಹಿಂಬದಿಗೆ ತಾಳ್ಬಾರ್ದು, ಸ್ವಲ್ಪ ಮೈಕ್ರೋ ಬ್ಯಾಂಡ್ ಇರಬೇಕು. ಆನಂತರ ನೀ ಕ್ಯಾಪ್ಸ್ ಅನ್ನ ಸ್ವಲ್ಪ ಮೇಲಕ್ಕೆ ಎತ್ತಬೇಕು. ಕ್ಯಾಪ್ ಟೈಟ್ ಮಾಡಿದಾಗ ಮೇಲಕ್ಕೆ ಎತ್ತಿದಾಗ ಅದು ಒಳ್ಳೆಯದು ಯೋಗಾಸನ ಮಾಡುವಾಗ. ಥೈ ಮಸಲ್ಸ್ ಸ್ಟ್ರೇಟ್ ಆಗಿರ್ಬೇಕು, ಅಂದ್ರೆ ಥೈಸ್ ಹಿಂಬದಿಗೆ ಅಥವಾ ಮುಂಬದಿಗೆ ಬಾಗೋದು ಮಾಡಬಾರ್ದು, ನೇರವಾಗಿ ನಿಂತ್ಕೊಳ್ಬೇಕು. ಆನಂತರ ಟೇಲ್ ಬೋನ್ ಕೆಳಗಡೆಗೆ ಅಂದ್ರೆ ಲಿಟಲ್ ಬಿಟ್ ಡೌನ್ ಸೈಡ್ ಬರಬೇಕು. ಪ್ಯೂಬಿಕ್ ಬೋನ್ ಸ್ವಲ್ಪ ಅಪ್ ಬರಬೇಕು. ಚೆಸ್ಟ್ ಪೋರ್ಷನ್ ಅಂದ್ರೆ ಎಕ್ಸ್ಪಾಂಡ್ ಆಗಿರ್ಬೇಕು. ಶೋಲ್ಡರ್ಸ್ ಅನ್ನ ಹಿಂಬದಿಗೆ ಸ್ಟ್ರೆಚ್ ಮಾಡಿದ್ರೆ ಚೆಸ್ಟ್ ಪೋರ್ಷನ್ ಎಕ್ಸ್ಪಾಂಡ್ ಆಗಿರುತ್ತೆ. ಆನಂತರ ಶೋಲ್ಡರ್ಸ್ ಸ್ಟ್ರೆಚ್ ಆಗಿದ್ದಲ್ಲಿ ನೆಕ್ ಪೋರ್ಷನ್ ಎಲಾಂಗೇಟ್ ಆಗಿರ್ಬೇಕು, ಅಂದ್ರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು. ದೃಷ್ಟಿ ಮುಂಭಾಗದಲ್ಲಿರಬೇಕು. ಕುತ್ತಿಗೆ ಭಾಗ ಅಥವಾ ಇದು ತಲೆಯ ಭಾಗ, ಶೋಲ್ಡರ್ಸ್ ಹಾಗೂ ಹಿಪ್ಸ್ ರೀಜನ್ ಅಥವಾ ತೊಡೆಯ ಭಾಗ, ಮೊಣಕಾಲು, ಪಾದದ ಹಿಮ್ಮಡಿ ಒಂದೇ ಲೈನ್ ಅಲ್ಲಿ ಬರಬೇಕು. ಆ ರೀತಿ ನಾವು ನಿಂತ್ಕೊಳ್ಬೇಕು. ಇದಕ್ಕೆ ಸಮಸ್ಥಿತಿ ಅಂತಾರೆ. ಇಲ್ಲಿ ನೋಡಿ, ಇದು ಚೆಸ್ಟ್ ಪೋರ್ಷನ್ ಎಕ್ಸ್ಪಾಂಡ್ ಮಾಡಿದ್ದಾರೆ. ಎಲಾಂಗೇಟ್ ಥ್ರೂ ದ ಸ್ಪೈನ್ ಅಂದ್ರೆ ನೇರವಾಗಿ ನಿಂತ್ಕೊಳ್ಬೇಕು. ಇಲ್ಲಿ ಈ ಪೋರ್ಷನ್ ಅಲ್ಲಿ ನೋಡಿ ಪಾದ ಯಾವ ತರ ಇರಬೇಕು ಅನ್ನೋದು. ಪಾದದ ಇದು ಮ್ಯಾಟ್ ನ ಎಡ್ಜ್. ಇದು ಇಲ್ಲಿ ಕರ್ಸರ್ ಇದೆಯಲ್ಲ ರೆಡ್ ಕಲರ್ದು, ಅದನ್ನ ನೋಡ್ತಾ ಇರಿ. ಮ್ಯಾಟ್ ನ ಎಡ್ಜ್ ಇದು. ಈ ತರ ನಾವು ಪಾದ ಹೆಬ್ಬೆರಳನ್ನು ಒಂದಕ್ಕೊಂದು ಜೋಡಿಸಿರ್ಬೇಕು. ಪಾದದ ಹಿಮ್ಮಡಿ ಮಧ್ಯೆ ಸ್ವಲ್ಪ ಅಂತರ ಇರಲಿ. ಆನಂತರ ಎರಡು ಪಾದದ ಔಟರ್ ಎಡ್ಜ್ ಏನಂತೀವಲ್ಲ ದಟ್ ಶುಡ್ ಬಿ ಪ್ಯಾರಲಲ್ ಟು ದ ಮ್ಯಾಟ್. ಬಾಡಿ ವೇಟ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿರ್ಬೇಕಂದ್ರೆ ಇದು ಪಾದದ ಹೆಬ್ಬೆರಳಿನ ಜಾಯಿಂಟ್ ಕಿರುಬೆರಳಿನ ಜಾಯಿಂಟ್ ಮೇಲೆ ಸಮವಾಗಿ ಸ್ಪ್ರೆಡ್ ಆಗಿರ್ಬೇಕು, ಅಂದ್ರೆ ಸಮವಾಗಿ ಸ್ಪ್ರೆಡ್ ಆಗಿರ್ಬೇಕು. ನಂತರ ಇದು ಪಾದದ ಹಿಮ್ಮಡಿ ಕೂಡ, ಹಿಮ್ಮಡಿ ಕೆಳಭಾಗದಲ್ಲಿ ಹಿಮ್ಮಡಿಯಲ್ಲಿ ಕೂಡ ದೇಹದ ಭಾರ ಸಂಪೂರ್ಣವಾಗಿ ಸಮಾನವಾಗಿರ್ಬೇಕು. ಇದು
ನಮ್ಮ ಕಾಲಲ್ಲಿ ಇರ್ತಕ್ಕಂಥದ ಮಸಲ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಾವು ನಿಂತ್ಕೊಂಡಾಗ ತಾಡಾಸನದಲ್ಲಿ ಅಥವಾ ಸಮಸ್ಥಿತಿಯಲ್ಲಿ ನಿಂತ್ಕೊಂಡಾಗ ಪಾದದ ಹೆಬ್ಬೆರಳಿನ ಜಾಯಿಂಟು ಮತ್ತು ಕಿರುಬೆರಳಿನ ಜಾಯಿಂಟು ಪಾದದ ಹಿಮ್ಮಡಿ ಮೇಲೆ ಭಾರ ಇರ್ತದೆ ಕಂಪ್ಲೀಟ್ ಆಗಿ. ಈ ಪೋರ್ಷನ್ ಅನ್ನು ಜಾಯಿಂಟ್ ಮಾಡಿದ್ರೆ ಟ್ರಯಾಂಗಲ್ ಪೋಸ್ ಬರುತ್ತೆ. ಇಲ್ಲೊಂದು ಅಂತ ಟ್ರಯಾಂಗಲ್ ಅಲ್ಲಿ ನಮ್ಮ ಈ 3 ಪಾಯಿಂಟ್ ಮೇಲೆ ಭಾರ ಸಮಾಂತರವಾಗಿ ಸ್ಪ್ರೆಡ್ ಆಗಿರ್ತದೆ. ಇದು ಇನ್ನರ್ ಆಕ್ಸಿಸ್ ಆಫ್ ದ ಫುಟ್. ಈ ತರ ನಮ್ಮ ಫುಟ್ ಅಥವಾ ಪಾದ ಮಸಲ್ಸ್ ಈ ಪಾದದಲ್ಲಿ ಈ ತರ ಇರುತ್ತೆ. ಇದು ಪ್ಲಾಂಟರ್ ಫೇಸಿಯಾ ಮಸಲ್ಸ್, ಪಾದದಲ್ಲಿ ಇರ್ತಕ್ಕಂಥ ಮಸಲ್ಸ್ ಇವೆಲ್ಲ. ನೆಕ್ಸ್ಟ್ ನಾವು ತಾಡಾಸನದಲ್ಲಿ ನಿಂತ್ಕೊಂಡಾಗ ಪಾದದ ಕಿರುಬೆರಳು ಮತ್ತು ಪಾದದ ಹೆಬ್ಬೆರಳಿನ ಮೇಲೆ ಭಾರ ಸಮಾಂತರವಾಗಿರ್ಬೇಕು. ಹಿಮ್ಮಡಿ ಮೇಲೆ ಕೆತ್ತಿದಾಗ ಸೆಂಟರ್ ಆಫ್ ಗ್ರಾವಿಟಿ ಈ ಮಧ್ಯ ಭಾಗದಲ್ಲಿ ಇರುತ್ತೆ. ಈ ಫೋಟೋವನ್ನ ಕೆಳಭಾಗದಿಂದ ತೆಗೆದುಕೊಂಡದ್ದು. ಇದು ಪಾದದ ಕೆಳಭಾಗ. ಈ ಎಕ್ಸ್ ಮಾರ್ಕ್ ಏನಿದೆ ಅಲ್ಲ, ಇದು ಈ ಸೆಂಟರ್ ಆಫ್ ಇದರಲ್ಲಿ ಈ ಪಾಯಿಂಟ್ ಅಲ್ಲೇ ಸೆಂಟರ್ ಆಫ್ ಗ್ರಾವಿಟಿ ಇರಬೇಕು. ಆ ತರ ನಾವು ಸಮಸ್ಥಿತಿ ಅಥವಾ ತಾಡಾಸನದಲ್ಲಿ ನಿಂತ್ಕೊಳ್ಬೇಕು. ಇದು ಪಾದದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಮಸಲ್ಸ್, ಅಂದ್ರೆ ಅಪ್ಪರ್ ಪೋರ್ಷನ್ ಅಲ್ಲಿ ಇರ್ತಕ್ಕಂಥದ್ದು. ಏನು ಫ್ಲೆಕ್ಸರ್ ಮಸಲ್ಸ್, ಡಿಜಿಟೋರಿಯಂ ಅಂಡ್ ಎಲ್ಸಿಎಸ್, ಲುಂಬ್ರಿಕಲ್ ಮಸಲ್ಸ್ ಎಲ್ಲ ಇಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು. ಇದು ಈ ಫೋಟೋ ಸೂಪರ್ಫಿಷಿಯಲ್ ಮೇಲ್ಭಾಗದಿಂದ ತೆಗೆದಂಥದ್ದು. ಅದ್ರ ಕೆಳಭಾಗದಲ್ಲಿ ಅಂದ್ರೆ ಈ ಸೂಪರ್ಫಿಷಿಯಲ್ ರೀಜನ್ ಬಿಟ್ಟು ಅದ್ರ ಕೆಳಭಾಗದಲ್ಲಿ ಇರ್ತಕ್ಕಂಥ ಮಸಲ್ಸ್ ಇದು ಫ್ಲೆಕ್ಸರ್ ಹೆಲಿಸಿಯಸ್ ಬ್ರೇವಿಸ್ ಮಸಲ್ಸ್ ಅಂಡ್ ಫ್ಲೆಕ್ಸರ್ ಡಿಜಿಟಿ ಮಿನಿಮಿ. ಈ ತರ ಇಂಟರ್ಸೋಸಿಯಸ್ ಮಸಲ್ಸ್. ಈ ತರ ನಮ್ಮ ಪಾದ ಅಂದ್ರೆ ಅರೇಂಜ್ ಆಗಿದೆ. ನೆಕ್ಸ್ಟ್ ನಾವು ನಿಂತ್ಕೊಂಡಾಗ ಯಾವ ತರ ವೇಟ್ ಸ್ಪ್ರೆಡ್ ಆಗುತ್ತೆ ಪಾದದ ಮೇಲೆ ಅಂದ್ರೆ ಇದು ನೋಡಿ. ಈ ಫಸ್ಟ್ ಒನ್ ಏನಿದೆ ಅಲ್ಲ, ಇದು ಎ ಫೋಟೋ ತೆಗೆದಿದ್ದು ಡೌನ್ ಸೈಡ್ ಇಂದ ತೆಗೆದಿರೋದು. ಈ ಬಿ ಪೋರ್ಷನ್ ಮೇಲ್ಭಾಗದಿಂದ ಫೋಟೋ ತೆಗೆದಿರೋದು. ಈ ಎಕ್ಸ್ ಮಾರ್ಕ್ ಇದೆ ಅಲ್ಲ, ಈ ಎಕ್ಸ್ ಮಾರ್ಕ್ ಮೇಲೆ ವೇಟ್ ಹೆಂಗೆ ಸ್ಪ್ರೆಡ್ ಆಗ್ತೈತೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಅವರು. ಫಸ್ಟ್ ಟಿಬಿಯಾ ಮಸಲ್ಸ್ ಅಂದ್ರೆ ಟಿಬಿಯಾದಿಂದ ವೇಟ್ ಥ್ಯಾಲಸ್ ಬೋನ್ ಮೇಲೆ ಟಿಬಿಯಾದಿಂದ ಥ್ಯಾಲಸ್ ಮಸಲ್ ಮೇಲೆ ಬರುತ್ತೆ. ಅಲ್ಲಿಂದ ಕ್ಯಾಲ್ಕೇನಿಯಸ್ ಮಸಲ್ಸ್ ಅಂತ ಬರುತ್ತೆ. ಅಂದ್ರೆ ಒಂದ್ರ ಮೇಲೆ ಒಂದಿರುತ್ತೆ. ಇದು ಫಸ್ಟ್ ಟಿಬಿಯಾ ಮಸಲ್ಸ್ ಥ್ಯಾಲಸ್ ಮೇಲೆ ಪ್ರೆಷರ್ ಹಾಕುತ್ತೆ, ಅಂದ್ರೆ ವೇಟ್ ಅದ್ರ ಮೇಲೆ ಸ್ಪ್ರೆಡ್ ಮಾಡುತ್ತೆ ಟಿಬಿಯಾ ಮೇಲೆ. ಟಿಬಿಯಾ ಇದ್ದು ಥ್ಯಾಲಸ್ ಬೋನ್ ಮೇಲೆ ವೇಟ್ ಅನ್ನ ಸ್ಪ್ರೆಡ್ ಮಾಡುತ್ತೆ. ಆ ರೀತಿ ಸ್ಪ್ರೆಡ್ ಆದಾಗ ಇಲ್ಲಿ ಎಕ್ಸ್ ಮಾರ್ಕ್ ಮಾಡಿದಾರಲ್ಲ, ಈ ತರ ಈ ಎಕ್ಸ್ ಪಾಯಿಂಟ್ ಅಲ್ಲಿ ಮಾತ್ರ ನಮ್ದು ಹೋಲ್ ಬಾಡಿ ವೇಟ್ ಸ್ಪ್ರೆಡ್ ಆಗಿ ಇರುತ್ತೆ. ಕಮಿಂಗ್ ಟು ಊರ್ಧ್ವ ಹಸ್ತಾಸನ. ಇಲ್ಲಿ ಈ ಆಸನದಲ್ಲಿ ಸಮಸ್ಥಿತಿಯಲ್ಲಿ ನಿಂತ್ಕೊಂಡಾಗಿನೇ ಪಾದದ ಹೊರಬದಿ ಮ್ಯಾಟ್ಗೆ ಪ್ಯಾರಲ್ ಆಗಿರ್ಬೇಕು. ಈ 3 ಪಾಯಿಂಟ್ ಮೇಲೆ ಭಾರ ಸಮಾಂತರವಾಗಿರ್ಬೇಕು. ನೀ ಕ್ಯಾಪ್ಸ್ ಅನ್ನ ಟೈಟ್ ಮಾಡಿ ಅಪ್ ಮಾಡ್ಕೋಬೇಕು. ಕಾಲುಗಳನ್ನ ತುಂಬಾ ಹಿಂಬದಿಗೆ ತರಬಾರ್ದು, ನೇರವಾಗಿರ್ಬೇಕು. ಸ್ವಲ್ಪ ಮೈಕ್ರೋ ಅಂದ್ರೆ ಸ್ವಲ್ಪ ಬೆಂಡ್ ಆಗಿರ್ಬೇಕು, ತುಂಬಾ ಬೆಂಡ್ ಆಗಿರ್ಬಾರ್ದು. ಸೊ ಮೈಕ್ರೋ ಬೆಂಡ್ ಅಂತಾರಲ್ಲ, ಆ ತರ ಆಗಿರ್ಬೇಕು. ಟೇಲ್ ಬೋನು ಕೆಳಗಡೆಗೆ ಅಂದ್ರೆ ಸ್ವಲ್ಪ ಟಕ್ ಮಾಡ್ಕೋಬೇಕು. ಮಿಡ್ ರೀಜನ್ ಅನ್ನ ಪ್ಯೂಬಿಕ್ ಬೋನ್ ಅಪ್ ಮಾಡಿದಾಗ ಟೇಲ್ ಬೋನ್ ಆಟೋಮೆಟಿಕ್ ಆಗಿ ಕೆಳಗಡೆ ಬರುತ್ತೆ. ಅದು ಮತ್ತೆ ಬೆಲ್ಲಿ ಬಟನ್ ಅಂದ್ರೆ ನಾಭಿಯ ಭಾಗವನ್ನ ನಾವು ಉಸಿರು ತಗೊಂಡು ಉಸಿರು ಹೊರಗೆ ಹಾಕಿದಾಗ ನಾಭಿಯ ಭಾಗವನ್ನ ಒಳಗಡೆ ಹಾಕೊಂಡು ಸಾಧ್ಯ ಆದರೆ ಚೆಸ್ಟ್ ಪೋರ್ಷನ್ ಕಡೆಗೆ ಲಿಫ್ಟ್ ಮಾಡಬೇಕು, ಇಲ್ಲ ಸ್ಪೈನ್ ಪೋರ್ಷನ್ ಕಡೆ ಮೂವ್ ಮಾಡಬೇಕು. ಅಂದ್ರೆ ಕೋರ್ ಪೋರ್ಷನ್ ಅಂತಾರಲ್ಲ, ಆ ಪೋರ್ಷನ್ ಅನ್ನ ಆಕ್ಟಿವ್ ಆಗಿ ಇಟ್ಕೋಬೇಕು, ಲೂಸ್ ಬಿಡಬಾರ್ದು. ಚೆಸ್ಟ್ ಸ್ಟರ್ನಮ್ ಅಂದ್ರೆ ಎದೆಯ ಭಾಗದಲ್ಲಿ ಇರ್ತಕ್ಕಂಥ ಮಿಡ್ ಅಂದ್ರೆ ಬೋನ್ಸ್ ಏನಿದೆಯಲ್ಲ ಅದನ್ನ ಲಿಫ್ಟ್ ಮಾಡಬೇಕು. ಬ್ಯಾಕ್ ಸೈಡ್ ಅಲ್ಲಿ ರಿಬ್ಸ್ ಅಪ್ ಆಗಿರ್ಬೇಕು. ನೆಕ್ ಸ್ವಲ್ಪ ಎಲಾಂಗೇಟ್ ಮಾಡಬೇಕು. ಕೈಗಳ ಅಪ್ಪರ್ ಪೋರ್ಷನ್ ಅಲ್ಲಿ ಮೇಲ್ಭಾಗದಲ್ಲಿ ಮೇಲೆ ಕಟ್ಟಬೇಕು. ಅಂದ್ರೆ ಈ ಮೇಲ್ಭಾಗದಲ್ಲಿ ಇದ್ದಾಗ ತಲೆಯ ಭಾಗ ನಮ್ಮ 2 ಬೈಸೆಪ್ಸ್ ಮಧ್ಯದಲ್ಲಿ ಇದ್ರೆ ಒಳ್ಳೇದು, ದೃಷ್ಟಿ ಮುಂಭಾಗದಲ್ಲಿ ಇದ್ರೆ ಒಳ್ಳೇದು. 2 ಕೈಗಳನ್ನ ಪ್ರೆಸ್ ಮಾಡಿ ಇಲ್ಲ ಲಾಕ್ ಮಾಡಿ ನಮ್ಮ ಪಾಮ್ಸ್ ಆಕಾಶದ ಕಡೆಗೆ ಮೂವ್ ಆಗೋ ತರ ನೋಡ್ಕೊಳ್ಬೇಕು ಊರ್ಧ್ವ ಹಸ್ತಾಸನದಲ್ಲಿ.
ಅದೇ ರೀತಿ ಇದು ಸೈಡ್ ವೇದಲ್ಲಿ ಆಯ್ತು. ನೆಕ್ಸ್ಟ್ ಪಿಕ್ಚರ್ ಫ್ರಂಟ್ ಅಂದ್ರೆ ಫ್ರಂಟ್ ವ್ಯೂ. ಸೊ ಈ ತರ ಈ ಹೇಗ್ ಕಾಣಿಸುತ್ತಲ್ಲ, ಎರಡು ಕೈಗಳು ನಮಸ್ಕಾರ ಮುದ್ರಾದಲ್ಲಿದ್ರು ಓಕೆ, ಅಥವಾ ಲಾಕ್ ಮಾಡಿ ರಿವರ್ಸ್ ಮಾಡಿ ಪಾಮ್ಸ್ ಅನ್ನ ಫೇಸಿಂಗ್ ಟುವರ್ಡ್ಸ್ ದ ಫಸ್ಟ್ ಶುಡ್ ಬಿ ಫೇಸಿಂಗ್ ದ ಸ್ಕೈ, ಆ ತರ ಇಟ್ಕೋಬೇಕು. ಕೈ ಅಂದ್ರೆ ಬೈಸೆಪ್ಸ್ ಎಕ್ಸ್ಟರ್ನಲ್ ರೊಟೇಷನ್ ಆಗಬೇಕು, ಇಂಟರ್ನಲ್ ಅಲ್ಲ. ಎರಡು ಕಿವಿಗಳು ಎರಡು ಬೈಸೆಪ್ಸ್ ಮಧ್ಯನೇ ಇರಬೇಕು, ಚೆಸ್ಟ್ ಪೋರ್ಷನ್ ಎಲಾಂಗೇಟ್ ಆಗಿರ್ಬೇಕು, ಆ ತರ ನಿಂತ್ಕೋಬೇಕು, ಫರ್ಮ್ ಆಗಿ ನಿಂತ್ಕೋಬೇಕು. ಇಲ್ಲಿ ನೋಡಿ ಮತ್ತೆ ಅದೇ ಪಾದದ ಮಧ್ಯೆ ಅಂತರ, ಹಿಮ್ಮಡಿ ಮಧ್ಯೆ ಅಂತರ ಇರಬೇಕು. ಎರಡು ಪಾದ ಬೆರಳು ಹೆಬ್ಬೆರಳು ಒಂದಕ್ಕೊಂದಾಗಿದ್ದಿರ್ಬೇಕು. ಭಾರ ಎಲ್ಲ ಬೆರಳುಗಳ ಮೇಲೆ ಸಂಬಂಧ ಆಗಿರ್ಬೇಕು. ಇಲ್ಲಿ ನೋಡಿ ಯಾವ ತರ ಮಾಡ್ಬೇಕು ಆಸನ, ಯಾವ ತರ ಮಾಡಬಾರ್ದು ಅನ್ನೋದು ಹೇಳ್ತೀವಿ. ಇಲ್ಲಿ ನೋ ಅಂತ ಇದೆಯಲ್ಲ, ಇಲ್ಲಿ ನೋಡಿ ಈ ಪಾದದ ಬೆರಳನ್ನ ಅಥವಾ ಪಾದವನ್ನ ಹೊರಗಡೆಗೆ ಚಾಚಿದ್ರೆ, ಈ ಪಿಕ್ಚರ್ ಅಲ್ಲಿ ಪಾದ ಹೊರಬದಿಗೆ ಚಾಚಿದಿದೆ, ಈ ತರ ನಿಲ್ಬಾರ್ದು. ಪಾದದ ಈ ಬದಿ ಸಮಾಂತರವಾಗಿರ್ಬೇಕು, ಅಂದ್ರೆ ಮ್ಯಾಟ್ಗೆ ಪ್ಯಾರಲಲ್ ಆಗಿರ್ಬೇಕು, ಮ್ಯಾಟ್ನ ಎಜ್ಗೆ ಪ್ಯಾರಲಲ್ ಆಗಿರ್ಬೇಕು. ಸ್ವಲ್ಪ ಇನ್ವರ್ಡ್ ಅಥವಾ ಸ್ವಲ್ಪ ಗ್ಯಾಪ್ ಇರಬೇಕು ಪಾದದ ಹಿಮ್ಮಡಿ ಮಧ್ಯೆ. ಇಲ್ಲಿ ನೋಡಿ ಇದನ್ನ ತುಂಬಾ ಬೆಂಡ್ ಮಾಡಿದ್ದಾರೆ. ಈ ಕಾಲು ಅಂದ್ರೆ ನೀ ಜಾಯಿಂಟ್ ಅಲ್ಲಿ ತುಂಬಾ ಬೆಂಡ್ ಮಾಡಿದ್ದಾರೆ. ಈ ತರ ಜಾಯಿಂಟ್ ಬೆಂಡ್ ಮಾಡಬಾರ್ದು. ಮತ್ತೆ ಇಲ್ಲಿ ನೋಡಿ ಲೋಯರ್ ಬ್ಯಾಕ್ ತುಂಬಾ ಬೆಂಡ್ ಆಗಿ, ಈ ತರ ಬೆಂಡ್ ಆದ್ರೆ ಈ ಲೋಯರ್ ಪೋರ್ಷನ್ ಅಲ್ಲಿ ಟೆನ್ಷನ್ ಅಥವಾ ಪ್ರೆಷರ್ ಬಿದ್ದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಮೇ ಗೆಟ್ ಇಂಜೂರ್ಡ್. ಆ ತರ ಇಲ್ಲಿ ನೋಡಿ ಶೋಲ್ಡರ್ಸ್ ಈ ಕಿವಿ ಹತ್ರ ಇರ್ಬೋದು. ಈ ಸ್ಟ್ರೆಚ್ ಮಾಡಿದಾಗ ಸ್ವಲ್ಪ ಶೋಲ್ಡರ್ಸ್ ದೂರ ಇರಬೇಕು, ಕಿವಿಯಿಂದ ಭುಜಗಳು ಸ್ವಲ್ಪ ದೂರ ಇರಬೇಕು, ಚೆಸ್ಟ್ ಪೋರ್ಷನ್ ಎಕ್ಸ್ಪಾಂಡ್ ಆಗಿದ್ದಿರ್ಬೇಕು. ಇದು ಕರೆಕ್ಟ್. ಈ ತರ ಮಾಡಿದ್ರೆ ಈ ಪೋರ್ಷನ್ ಸೆಕೆಂಡ್ ಪಿಕ್ಚರ್ ಅಲ್ಲಿ ಇದು ಕರೆಕ್ಟ್ ಪೋಸ್ಚರ್. ನೋಡಿ ಈ ಪಾದದ ಹೊರಬದಿ ಮ್ಯಾಟ್ಗೆ ಸಮಾಂತರವಾಗಿದೆ. ಈ ಕಾಲುಗಳು ನೇರವಾಗಿದೆ, ಸ್ವಲ್ಪ ಸ್ಲ್ಯಾಂಟಿಂಗ್ ಲೈನ್ ಇದೆ, ಮತ್ತೆ ಮೈಕ್ರೋ ಬೆಂಡ್ ಇದೆ. ಇಲ್ಲಿ ತುಂಬಾ ಬೆಂಡ್ ಆಗಿದ್ದಿಲ್ಲ. ಇಲ್ಲಿ ನೋಡಿ ಈ ಪೋರ್ಷನ್ ಅಂದ್ರೆ ಕರ್ವ್ ಆಗಿದೆ, ತುಂಬಾ ಬೆಂಡ್ ಇಲ್ಲ. ಚೆಸ್ಟ್ ಪೋರ್ಷನ್ ಓಪನ್ ಆಗಿದೆ, ಶೋಲ್ಡರ್ಸ್ ಕಿವಿಯಿಂದ ದೂರ ಇದೆ. ಈ ತರ ಮಾಡ್ಕೊಳ್ಬೇಕು. ಇದು ಮತ್ತೊಂದು ಎಕ್ಸಾಂಪಲ್. ಅದೇ ತರ ಹಿಪ್ಸ್ ತುಂಬಾ ಮುಂದ್ಗಡೆಗೆ ಪುಷ್ ಮಾಡಿ ಬೆಂಡ್ ಆಗೋದು ಒಳ್ಳೆಯದಲ್ಲ. ಕಾಲುಗಳು ಮಾತ್ರ ನೇರವಾಗಿರ್ಬೇಕು ಸ್ಲ್ಯಾಂಟಿಂಗ್ ಪೊಸಿಷನ್ ಅಲ್ಲಿ. ಬ್ಯಾಕ್ ಎಂಡ್ ಅಲ್ಲಿ ಅಂದ್ರೆ ಲೋಯರ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸ್ಲ್ಯಾಂಟಿಂಗ್ ಅಲ್ಲಿ ಬ್ಯಾಕ್ವರ್ಡ್ ಅಲ್ಲಿ ಬೆಂಡ್ ಆಗಬೇಕು. ತಲೆಯ ಭಾಗ ಎರಡು ಬೈಸೆಪ್ಸ್ ಮಧ್ಯದಲ್ಲಿ ಇರಬೇಕು. ಅಂದ್ರೆ ಸಾಧ್ಯ ಆದರೆ ಎರಡು ಕಿವಿಗಳನ್ನ ಎರಡು ಬೈಸೆಪ್ಸ್ಗೆ ಸ್ಪರ್ಶ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಅರ್ಧ ಚಕ್ರಾಸನ ಈ ತರ ನೋಡಿ. ಇಲ್ಲಿ ಈ ಫಸ್ಟ್ ಪಿಕ್ಚರ್ ಇದೆಯಲ್ಲ, ಇದರಲ್ಲಿ ಈ ತರ ತುಂಬಾ ಬೆಂಡ್ ಆಗಬಾರ್ದು. ಹಿಂಬದಿಗೆ ಕಾಲುಗಳು ನೇರವಾಗಿದೆ, ಬಟ್ ಇಲ್ಲಿ ಸಡನ್ ಆಗಿ ಬೆಂಡ್ ಆಗಿದೆ. ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಲೋಯರ್ ಬ್ಯಾಕ್ ಪೋರ್ಷನ್ ಸ್ಪೆಂಡ್ ಇರುತ್ತಲ್ಲ, ಅಲ್ಲಿ ತುಂಬಾ ಪ್ರೆಷರ್ ಕೊಟ್ಟು ಓವರ್ ಪೀರಿಯಡ್ ಆಫ್ ಟೈಮ್ ಇಟ್ ಮೇ ಗೆಟ್ ಇನ್. ಅಂದ್ರೆ ಸ್ವಲ್ಪ ಇಮಿಡಿಯೇಟ್ ಆಗಿ ಎಫೆಕ್ಟ್ ಇರ್ಲಿಕ್ಕಿಲ್ಲ, ಸ್ವಲ್ಪ ದಿನಗಳ ನಂತರ ನಿಮ್ಗೆ ಅದು ಅನಿಸ್ಬಹುದು, ನೋವು ಬರೋದು ಅಥವಾ ಏನೋ ಪ್ರಾಬ್ಲಮ್ ಆಗಬಹುದು. ಅದಕ್ಕೆ ಈ ತರ ತುಂಬಾ ಬ್ಯಾಕ್ ಬೆಂಡ್ ಅನ್ನ ಅವಾಯ್ಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಸೆಕೆಂಡ್ ಪಿಕ್ಚರ್ ಅಲ್ಲಿ ಇದು ಪಾದದ ಹೊರಬದಿ ಪ್ಯಾರಲಲ್ ಆಗಿದೆ, ಕಾಲುಗಳು ನೇರವಾಗಿದೆ, ಮೈಕ್ರೋ ಬೆಂಡ್ ಇದೆ, ಸ್ಲ್ಯಾಂಟಿಂಗ್ ಪೊಸಿಷನ್ ಅಲ್ಲಿ. ನಿಮ್ಗೆ ಬೇಕಾದ್ರೆ ಈ ಕೈ ಬೆರಳನ್ನು ಈ ತರ ಇಟ್ಕೋಬಹುದು ಹಿಪ್ಸ್ ಪೋರ್ಷನ್ ಅಲ್ಲಿ, ಇಲ್ಲಾಂದ್ರೆ ರಿವರ್ಸ್ ಇಟ್ಕೋಬಹುದು. ಭುಜದ ಕಡೆ ಬರುವಂಗೆ ಕೈ ಬೆರಳನ್ನ ಮೇಲ್ಮುಖವಾಗಿ ಇಟ್ಕೋಬಹುದು. ಬಟ್ ನೋಡಿ ಈ ತರ ಬೆಂಡಿಂಗ್ ಇರಬೇಕು, ಸ್ಟ್ರೈಟ್ ಆಗಿ, ತುಂಬಾ ಬೆಂಡ್ ಆಗಬಾರ್ದು. ಇದು ಅರ್ಧ ಚಕ್ರಾಸನ. ನೆಕ್ಸ್ಟ್ ತ್ರಿಕೋಣಾಸನ. ಈ ತ್ರಿಕೋಣಾಸನದಲ್ಲಿ ನೋಡಿ ಇದು ಕರೆಕ್ಟ್ ಪೋಸ್ಚರ್. ಇಲ್ಲಿ ಎರಡು ಹೀಲ್ಸ್ ಒಂದೇ ಲೈನ್ ಅಲ್ಲಿ ಬರಬೇಕು. ಬಲಪಾದ ಅಥವಾ ನೀವು ಯಾವ ಕಡೆ ಬಾಗ್ತಿರಲ್ಲ ಆ ಪಾದ 90 ಡಿಗ್ರಿ ಅಷ್ಟು ಟರ್ನ್ ಆಗಿರ್ಬೇಕು. ಹಿಂಬದಿಯ ಪಾದದಲ್ಲಿ 45 ಡಿಗ್ರಿ ಅಷ್ಟು ಬೆಂಡ್ ಆಗಿರ್ಬೇಕು. ಎರಡು ಕಾಲುಗಳು ನೇರವಾಗಿರ್ಬೇಕು. ಅಂದ್ರೆ ತುಂಬಾ ಸ್ಟ್ರೇಟ್ ಮಾಡಿ ನೀ ಕ್ಯಾಪ್ ಅನ್ನ ಲಾಕ್ ಮಾಡಬಾರ್ದು. ಈ ಪೋಸ್ ಅಲ್ಲಿ ಸಾಧ್ಯ ಆದಷ್ಟು ಮೈಕ್ರೋ ಬೆಂಡ್ ಇರಬೇಕು. ಇಲ್ಲಿ ನೋಡಿ ಸ್ಟ್ರೇಟ್ ಆಗಿರ್ಬೇಕು. ಆನಂತರ ಹಿಪ್ಸ್ ಪೋರ್ಷನ್ ಇಲ್ಲಿ ನಿಂತ್ಕೊಂಡಾಗ, ಫೈನಲ್ ಪೋಸ್ ಅಲ್ಲಿ ನಿಂತ್ಕೊಂಡಾಗ ಸ್ಕ್ವೇರ್ ಆಗಿರ್ಬೇಕು.
ಒಂದು ಹಿಪ್ಪು ಅಥವಾ ಬಟಕ್ಸ್ ಮುಂಬದಿಗೆ ಬರೋದು, ಒಂದು ಬಟಕ್ಸ್ ಹಿಂಬದಿಗೆ ಹೋಗೋದು ಅದು ಒಳ್ಳೆಯದಲ್ಲ. ಎರಡು ಒಂದೇ ಲೆವೆಲ್ ಇರಬೇಕು. ಆನಂತರ ಸ್ಪೈನ್ ಪೋರ್ಷನ್, ಹಿಪ್ಪು, ನೆಕ್, ಹೆಡ್ ಪೋರ್ಷನ್ ಈ ಭೂಮಿಗೆ ಪ್ಯಾರಲಲ್ ಆಗಿರ್ಬೇಕು ಸಾಧ್ಯ ಆದಷ್ಟು. ಇಲ್ಲಾಂದ್ರೆ ಸ್ಲ್ಯಾಂಡಿಂಗ್ ಲೈನ್ ಅಲ್ಲಿ ಇದ್ರು ಓಕೆ. ಯಾರು ಅಂದ್ರೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ ಅವರು ಈ ತರ ನಿಂತ್ಕೋಬಹುದು. ಶೋಲ್ಡರ್ಸ್ ನೋಡಿ, ಶೋಲ್ಡರ್ಸ್ ಒಂದ್ರ ಮೇಲೆ ಒಂದಿದೆ ಹಾಗೂ ಎರಡು ಕೈಗಳು ನೇರವಾಗಿರ್ಬೇಕು, ಕೈ ಬೆರಳುಗಳು ಅಗಲಾಗಿರ್ಬೇಕು, ಜೋಡಿಸ್ಕೋಬಾರ್ದು. ಮತ್ತು ದೃಷ್ಟಿ, ಈ ದೃಷ್ಟಿ ಕೈ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕೈ ಬೆರಳುಗಳನ್ನು ನೋಡ್ತಾ ಇರ್ಬೇಕು. ಚೆಸ್ಟ್ ಪೋರ್ಷನ್ ಎಕ್ಸ್ಪಾಂಡ್ ಆಗಿರ್ಬೇಕು, ಅಂದ್ರೆ ಸ್ಲೈಟ್ ಟರ್ನ್ ಮಾಡ್ಕೋಬೇಕು ನೀವು ಶೋಲ್ಡರ್ಸ್ ಅನ್ನ. ಒಂದ್ರ ಮೇಲೆ ಬರೋ ಈ ಕೆಳಬದಿ ಶೋಲ್ಡರ್ ಮೇಲೆ ಮೇಲ್ಭಾಗದ ಶೋಲ್ಡರ್ ಬಂದ್ರೆ ಆವಾಗ ಚೆಸ್ಟ್ ಪೋರ್ಷನ್ ಎಕ್ಸ್ಪಾಂಡ್ ಆಗುತ್ತೆ. ನೀವು ಕೆಳಗಡೆ ಇರ್ತಕ್ಕಂಥ ಕೈಯಿಂದ ಪಾದದ ಬೆರಳನ್ನು ಹಿಡ್ಕೋಬಹುದು ಅಥವಾ ಆಂಕಲ್ ಅನ್ನ ಹಿಡ್ಕೋಬಹುದು. ನೇರವಾಗಿ ನಿಂತ್ಕೋಬೇಕು. ಇದು ಕರೆಕ್ಟ್ ಪೋಸ್ಚರ್. ಸ್ಪೈನ್ ಮತ್ತು ಚೆಸ್ಟ್ ಪೋರ್ಷನ್ ಸ್ಪೈನ್ ಪೋರ್ಷನ್ ನೇರವಾಗಿರ್ಬೇಕು, ಚೆಸ್ಟ್ ಪೋರ್ಷನ್ ಓಪನ್ ಆಗಿರ್ಬೇಕು, ಶೋಲ್ಡರ್ ಬ್ಲೇಡ್ಸ್ ಹಿಂದ್ಗಡೆಗೆ ಪುಷ್ ಆಗಿರ್ಬೇಕು. ಇದರಲ್ಲಿ ನೋಡಿ ಇದು ಕರೆಕ್ಟ್. ಟ್ರಯಾಂಗಲ್ ಪೋಸ್ ಯಾಕೆ ಕರೀತಾರೆ ಅಂದ್ರೆ ನಾವು ಈ ತರ ನಿಂತ್ಕೊಳ್ಳುವಾಗ ಇಲ್ಲಿ ಟ್ರಯಾಂಗಲ್ ಶೇಪ್ ಫಾರ್ಮ್ ಆಗುತ್ತೆ. ಈ ತರ ಕಾಲುಗಳ ಮಧ್ಯೆ ಅಂತರ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಭುಜ ಮತ್ತು ಮುಂಬದಿ ಬಂದಿರತಕ್ಕಂಥ ಕಾಲಿನಲ್ಲಿ ಟ್ರಯಾಂಗಲ್ ಪೋಸ್ ಬರುತ್ತೆ. ಇದರಲ್ಲಿ ಕೂಡ ಅಷ್ಟೇ, ಈ ಎರಡು ಕೈಗಳಿಂದ ಮತ್ತು ಹಿಂಬದಿಯ ಕಾಲಿನಿಂದ ನೀವು ಒಂದು ಲೈನ್ ಎಳೆದ್ರೆ ಟ್ರಯಾಂಗಲ್ಸ್ ಫಾರ್ಮ್ ಆಗುತ್ತೆ. ಇದಕ್ಕೆ ಟ್ರಯಾಂಗಲ್ ಪೋಸ್ ಅಂತಾರೆ. ಯಾವ ತರ ಮಾಡಬಾರ್ದು ಇದನ್ನ ನೋಡಿ, ತುಂಬಾ ಕಾಲುಗಳನ್ನ ಅತಿ ಹತ್ತಿರ ಇಟ್ಕೋಬಾರ್ದು, ಮತ್ತೆ ಕಾಲುಗಳನ್ನ ತುಂಬಾ ಬೆಂಡ್ ಮಾಡಬಾರ್ದು, ಮುಂದ್ಗಡೆಗೆ ಬಾಗಬಾರ್ದು. ಅದು ನಮ್ಗೆ ಬೆನಿಫಿಟ್ ಇರಲ್ಲ. ಕರೆಕ್ಟ್ ಆಗಿ ಸೈಡ್ ಅಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಸೈಡ್ ಅಲ್ಲಿ ಸ್ಟ್ರೆಚ್ ಮಾಡ್ಕೊಂಡು ಬೆಂಡ್ ಆಗ್ಬೇಕು. ಅಂದ್ರೆ ನಮ್ಗೆ ಯಾವ ಕಡೆ ಬಾಗಿರ್ತೀವಲ್ಲ ಅದ್ರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂಥ ಮಸಲ್ಸ್ಗೆ ಸ್ಟ್ರೆಚ್ ಆಗುತ್ತೆ. ಇಲ್ಲಿ ನೋಡಿ, ಭುಜಗಳು ಒಂದ್ರ ಮೇಲೆ ಒಂದಿಲ್ಲ, ಒಂದ್ ಭುಜ ಹಿಂದ್ಗಡೆ ಇದೆ, ಒಂದ್ ಭುಜ ಮುಂದ್ಗಡೆ ಇದೆ. ಕೈಗಳು ನೋಡಿ, ಒಂದು ಈ ಕಡೆ ಹಿಂಬದಿಗೆ ಇದೆ, ಒಂದು ಮೇಲ್ಬದಿಗೆ ಇದೆ, ಅಂದ್ರೆ ಮುಂಭಾಗದಲ್ಲಿ ಹೋಗಿದೆ. ಕೈ ಬೆರಳುಗಳನ್ನು ನೋಡಿ ಆಕ್ಟಿವ್ ಆಗಿ ಇಟ್ಕೊಂಡಿಲ್ಲ, ಮಡ್ಚಿದ್ದಾರೆ. ಇದು ಕೂಡ ಕಾಲುಗಳು ತುಂಬಾ ಬೆಂಡ್ ಆಗಿದೆ, ಫಾರ್ವರ್ಡ್ ಬೆಂಡ್ ಮಾಡಿದ್ದಾರೆ. ಇದು ಈ ರೀತಿ ಮಾಡಿದ್ರೆ ನಮ್ಗೆ ಯೋಗ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗೋದಿಲ್ಲ. ಇಲ್ಲಿಯೂ ಕೂಡ ಇಲ್ಲಿ ನೋಡಿ, ಈ ಮೊಣಕಾಲನ್ನ ತುಂಬಾ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ ಈ ಪಿಕ್ಚರ್ ಅಲ್ಲಿ. ಈ ತರ ಮಾಡಬಾರ್ದು. ಅಂದ್ರೆ ನಮ್ಗೆ ಸ್ವಲ್ಪ ದಿವಸದ ನಂತರ ಈ ತರ ಲಾಕ್ ಮಾಡಿ ಇಟ್ಕೊಂಡು ಆಸನ ಮಾಡೋದ್ರಿಂದ ಸ್ವಲ್ಪ ದಿವಸಗಳ ನಂತರ ನೀವು ಮೊಣಕಾಲು ನೋವನ್ನ ಫೀಲ್ ಮಾಡ್ಕೋಬಹುದು, ಅಂದ್ರೆ ಬರಬಹುದು. ಅದನ್ನ ಅವಾಯ್ಡ್ ಮಾಡ್ಬೇಕಾದ್ರೆ ಈ ತರ ಲಾಕ್ ಮಾಡ್ಕೋಬಾರ್ದು. ಇಲ್ಲಿ ನೋಡಿ, ಶೋಲ್ಡರ್ಸ್ ಎಲ್ಲ ಪೋಸ್ಟೀರಿಯರ್ ಟಿಲ್ಟ್ ಅಂದ್ರೆ ಫಾರ್ವರ್ಡ್ ಬೆಂಡ್ ಮಾಡಿದ್ದಾರೆ, ಶೋಲ್ಡರ್ಸ್ ರೋಟೇಟ್ ಆಗಿದ್ದಾವೆ. ಇದು ಈ ತರ ಮಾಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಸಿಗೋದಿಲ್ಲ. ನೆಕ್ಸ್ಟ್ ಇದನ್ನ ಇಲ್ಲಿ ನೋಡಿ, ಇದನ್ನ ಈ ತರ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಬಾಟಮ್ ಸೈಡ್ ಆಫ್ ದ ಅಪ್ಪರ್ ಬಾಡಿ ಈಸ್ ಕೊಲಾಪ್ಸಿಂಗ್, ಚೆಸ್ಟ್ ಪೋರ್ಷನ್ ಈಸ್ ನಾಟ್ ಓಪನ್, ಅಂದ್ರೆ ಶೋಲ್ಡರ್ಸ್ ಒಂದ್ರ ಮೇಲೆ ಒಂದಿಲ್ಲ, ಆರ್ಮ್ಸ್ ನಾಟ್ ಇನ್ ಲೈನ್, ಅಂದ್ರೆ ಈ ಕೈಗಳು ಒಂದೇ ಲೈನ್ ಅಲ್ಲಿ ಬರಬೇಕು. ಮತ್ತೆ ಹಿಪ್ಸ್, ಚೆಸ್ಟ್, ಹೆಡ್ ಪೋರ್ಷನ್ ಒಂದೇ ಲೈನ್ ಅಲ್ಲಿ ಪ್ಯಾರಲಲ್ ಆಗಿದ್ರು ಒಳ್ಳೇದು, ಅಥವಾ ಈ ತರ ಇಲ್ಲಿ ನೋಡಿ ಸ್ಲ್ಯಾಂಟಿಂಗ್ ಲೈನ್ ಅಲ್ಲಿ ಇದ್ರು ಒಳ್ಳೇದು, ದೃಷ್ಟಿ ಮೇಲ್ಭಾಗದಲ್ಲಿ ಇದ್ರು ಒಳ್ಳೇದು. ಈ ತರ ಮಾಡೋದ್ರಿಂದ ನಮ್ಗೆ ಯೋಗದ್ದು ಬೆನಿಫಿಟ್ಸ್ ತುಂಬಾ ಸಿಗುತ್ತೆ. ಈ ತರ ಇಲ್ಲಿ ಸ್ಪೈನ್ ಲಾಂಗ್ ಆಗಿ ಇಟ್ಕೋಬೇಕು, ಕಾಲುಗಳನ್ನ ಅಂತರದಲ್ಲಿ ಇಟ್ಕೋಬೇಕು, ನೆಕ್ ಪೋರ್ಷನ್ ಎಲಾಂಗೇಟ್ ಆಗಿರ್ಬೇಕು, ಶೋಲ್ಡರ್ಸ್ ಅಥವಾ ಕೈಗಳು ಒಂದ್ರ ಮೇಲೆ ಬರಬೇಕು. ನೋಡಿ, ಈ ತರ ಹಿಂಬದಿಯಲ್ಲಿ ಈ ಪೋರ್ಷನ್ ಇದೆಯಲ್ಲ, ಸ್ಪೈನ್ ಪೋರ್ಷನ್ ಬೆಂಡ್ ಆಗಿದೆ. ಆಕ್ಚುಲಿ ಈ ತರ ಮಾಡೋದ್ರಿಂದ ಬೆನಿಫಿಟ್ ಸಿಗೋದಿಲ್ಲ. ಸ್ಪೈನ್ ಈಸ್ ಕರ್ವ್ಡ್ ಅಂಡ್ ಕಂಪ್ರೆಸ್, ಕೈಗಳು ಕೂಡ ಆಕ್ಟಿವ್ ಆಗಿಲ್ಲ. ಮತ್ತೆ ಭುಜ ಮತ್ತು ಕಿವಿಯನ್ನ ಎರಡು ಒಂದಕ್ಕೊಂತಾಗಿದೆ. ಇಲ್ಲಿ ಆಕ್ಚುಲಿ ಸ್ಪೇಸ್ ಇರ್ಬೇಕು. ಈ ತರ ಇಲ್ಲಿ ಭುಜ ನೋಡಿ, ಈ ಕಿವಿಯ ಭಾಗ ನೋಡಿ, ಈ ತರ ಸ್ಪೇಸ್ ಇರಬೇಕು. ಇಲ್ಲಿ ನೋಡಿ, ಈ ಭುಜ ಮತ್ತು ಕಿವಿ ವೆರಿ ಕ್ಲೋಸ್ ಟು ಈಚ್ ಅದರ್. ಇಟ್ ಶುಡ್ ನಾಟ್ ಬಿ ಲೈಕ್ ದಿಸ್.
Okay. So Uttita Trikonasana means what is the mean? Extended triangle pose. Uttita means extended, tri means 3, Kona means angle, and asana means pose. ಈ ಉಚಿತ ತ್ರಿಕೋಣಾಸನ ಮಾಡೋದ್ರಿಂದ ಬಾಡಿ ಯಾವ ಪಾರ್ಟ್ಸ್ ಮೇಲೆ ಬೆನಿಫಿಟ್, ಯಾವ ಪಾರ್ಟ್ಸ್ಗೆ ಬೆನಿಫಿಟ್ ಸಿಗುತ್ತೆ? ಒಂದು ಟ್ರೈಸೆಪ್ಸ್, ಇನ್ನೊಂದು ಈ ಪೋರ್ಷನ್ ಅಲ್ಲಿ, ಅಂದ್ರೆ ನಾವು ಯಾವ ಕಡೆ ಬಾಗಿರ್ತೀವಲ್ಲ ಅದರ ಅಪೋಸಿಟ್ ಪೋರ್ಷನ್ ಅಲ್ಲಿ ಇಂಟರ್ನಲ್ ಅಬ್ಲಿಕ್ ಮಸಲ್ಸ್ ಅಂತ ಇರುತ್ತೆ. ಇಲ್ಲಿ ಸೊಂಟದ ಭಾಗದಲ್ಲಿ ಆ ಮಸಲ್ಸ್ ಬೆನಿಫಿಟ್ ಆಗುತ್ತೆ. ಗ್ಲೂಟಿಯಸ್ ಮೀಡಿಯಸ್ ಮಸಲ್ಸ್ ಅಂದ್ರೆ ಇಲ್ಲಿ ಗ್ಲೂಟ್ ಮಸಲ್ಸ್. ಇನ್ನೊಂದು ಟೆನ್ಸಾರ್ ಫ್ಯಾಸಿಯಲ್ ಲೇಟರ್ ಮಸಲ್ ಅಂತ ಇದೆ, ಈ ಎರಡು ಮಸಲ್ಸ್ಗೆ ಬೆನಿಫಿಟ್ ಸಿಗುತ್ತೆ. ನೆಕ್ಸ್ಟ್ ಸರ್ಟೋರಿಯಸ್ ಮಸಲ್ಸ್ ಅಂದ್ರೆ ಮುಂಬದಿಗೆ ನಾವು ಯಾವ ಕಡೆ ಬಾಗಿರ್ತೀವಲ್ಲ ಅಥವಾ ಮುಂಗಾಲ್ ಮೇಲೆ ಯಾವ ಕಾಲ್ ಕಡೆ ಬಾಗಿರ್ತೀವಲ್ಲ ಆ ಕಾಲದ ಸರ್ಟೋರಿಯಸ್ ಮಸಲ್ಸ್ ಮತ್ತು ತೊಡೆಯ ಭಾಗದಲ್ಲಿ ಇರ್ತಕ್ಕಂಥ ಪಿರಿಫಾರ್ಮಿಸ್ ಮಸಲ್ಸ್ ಮೇಲೆ ಪಿರಿಫಾರ್ಮಿಸ್ ಮಸಲ್ಸ್ಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕುತ್ತಿಗೆ ಭಾಗವನ್ನ ನಾವ್ ಯಾಕೆ ತ್ರಿಕೋಣಾಸನ ಮಾಡುವಾಗ ಕೈಗಳನ್ನ ಮೇಲೆ ಕೆತ್ತಿ ದೃಷ್ಟಿ ಕೈ ಬೆರಳುಗಳನ್ನ ಮಾತ್ರ ನೋಡ್ತಾ ಇರ್ಬೇಕಂದ್ರೆ ಈ ತರ ನಾವು ನೆಕ್ ಪೋರ್ಷನ್ ಅನ್ನ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡ್ತೀವಿ. ಅವಾಗ ಇಲ್ಲಿ ನೆಕ್ ಪೋರ್ಷನ್ ಅಲ್ಲಿ ಆಕ್ಸಿಯಲ್ ರೊಟೇಷನ್ ಆಗುತ್ತೆ, ಅಂದ್ರೆ ಸ್ಪೈನ್ಗೆ. ಮತ್ತೆ ಈ ರೀಜನ್ ಅಲ್ಲಿ ಇರೋದು ಸ್ಟೆರ್ನೋಕ್ಲೇಡಲ್ ಮಸ್ಟಾಯ್ಡ್ ಮಸಲ್ ಅಂತ ಇರುತ್ತೆ. ಈ ರೀತಿ ರೊಟೇಟ್ ಮಾಡೋದ್ರಿಂದ ಆ ಮಸಲ್ಸ್ಗೆ ಬೆನಿಫಿಟ್ ಆಗುತ್ತೆ. ಇನ್ನು ತೊಡೆಯ ಹಿಂಬದಿಯಲ್ಲಿ ಇರ್ತಕ್ಕಂಥದ್ದು ಸೆಮಿ ಟೆಂಡಿನೋಸ್ ಮಸಲ್ಸ್ ಮತ್ತು ಮೊಣಕಾಲಿನ ಹಿಂಭಾಗದಲ್ಲಿ ಅಥವಾ ಸ್ವಲ್ಪ ಮೇಲ್ಭಾಗ ಹಿಂಬದಿಯಲ್ಲಿ ಗ್ರಾಸಿಲಿಸ್ ಮಸಲ್ಸ್ ಅಂತ ಇರುತ್ತೆ. ನೀವು ನೋಡಿ ಈ ಆಸನ ಮಾಡಿದಾಗ ಈ ಮುಂಬದಿಗೆ ಬಾಗಿದಾಗ ಇಲ್ಲಿ ಮೊಣಕಾಲಿನ ಮೇಲ್ಭಾಗದಲ್ಲಿ ಸ್ವಲ್ಪ ಸ್ಟ್ರೇನ್ ಆಗೋದು ಅಥವಾ ಪೇನ್ ಬರೋ ಫೀಲ್ ಇರುತ್ತೆ. ಅಬ್ಸರ್ವ್ ಮಾಡಿ ಆ ತರ ನೀವು. ನಿಮ್ಗೆ ಇನ್ನೂ ಫುಲ್ ಡೀಪ್ ಆಗಿ ಹೋಗ್ಬೇಕಂದ್ರೆ ಈ ಪೋರ್ಷನ್ ಅನ್ನ ರೀಡ್ ಮಾಡ್ಕೊಳ್ಳಿ, ನಾ ಶೇರ್ ಮಾಡ್ತೀನಿ ಇದಂತ ನಿಮ್ಗೆ. ನೆಕ್ಸ್ಟ್ ಪರಿವೃತ್ತ ತ್ರಿಕೋಣಾಸನ. ಪರಿವೃತ್ತ ತ್ರಿಕೋಣಾಸನ ಅಂದ್ರೆ ಪರಿವೃತ್ತ ಅಂದ್ರೆ ರಿವಾಲ್ವ್ಡ್ ಟ್ರಯಾಂಗಲ್ ಪೋಸ್ ಅಂತ. ಟರ್ನ್ ಮಾಡೋದು ಈ ಆಸನದಲ್ಲಿ ಕೂಡ ಅಷ್ಟೇ, ಹೀಲ್ ಟು ಹೀಲ್ ಒಂದೇ ಲೈನ್ ಅಲ್ಲಿ ಇರಬೇಕು. ಆನಂತರ ಬ್ಯಾಕ್ ಫೂಟ್ 45 ಡಿಗ್ರಿಯಲ್ಲಿ ಟರ್ನ್ ಆಗಿರ್ಬೇಕು, ಇದು 90 ಡಿಗ್ರಿಯಲ್ಲಿ ಟರ್ನ್ ಆಗಿರ್ಬೇಕು. ಮುಂದ್ಗಡೆ ಫ್ರಂಟ್ ಫೂಟ್ ಹೀಲ್ಸ್ ಒಂದೇ ಲೈನ್ ಅಲ್ಲಿ ಇರಬೇಕು. ಚೆಸ್ಟ್ ಓಪನ್ ಆಗಿರ್ಬೇಕು, ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕೈ ಬೆರಳುಗಳು ಓಪನ್ ಆಗಿರ್ಬೇಕು. ದೃಷ್ಟಿ ಮೇಲ್ಭಾಗದ ಬೆರಳುಗಳನ್ನ ನೋಡ್ತಾ ಇರಬೇಕು. ಎರಡು ಕೈಗಳು ನೇರವಾಗಿರ್ಬೇಕು ಮತ್ತು ಭುಜಗಳು ಒಂದರ ಮೇಲೆ ಒಂದೇ ಲೈನ್ ಅಲ್ಲಿ ಬರಬೇಕು. ಈ ತರ ಒಂದೇ ಲೈನ್ ಅಲ್ಲಿ ಬರಬೇಕು. ಸಾಧ್ಯ ಆದ್ರೆ ನೀವು ಕೆಳಭಾಗದಲ್ಲಿ ಅಂಗೈಯನ್ನ ಮ್ಯಾಟ್ ಮೇಲೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಬಲ ಪಾದದ ಮೇಲೆ ಅಂದ್ರೆ ಮುಂದ್ಗಡೆ ಇರ್ತಕ್ಕಂಥ ಪಾದದ ಮೇಲೆ ಇಟ್ಕೋಬಹುದು. ಇನ್ನೊಂದು ಇಲ್ಲಿ ಶೋಲ್ಡರ್ಸ್ ನೋಡಿ, ಇಲ್ಲಿ ಶೋಲ್ಡರ್ಸ್ ಕಿವಿಯಿಂದ ತುಂಬಾ ದೂರ ಇದೆ. ಇಲ್ಲಿ ನೋಡಿ ಈ ತರ ನಾವು ಪೋಸ್ಚರ್ ಅಲ್ಲಿ ಇರಬೇಕು ಮಾಡುವಾಗ. ಇದು ಒಮ್ಮೆಗೆ ಬರೋದಿಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಬರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಅಂದ್ರೆ ನಾವು ಕರೆಕ್ಷನ್ ಮಾಡ್ತಾ ಹೋದಂಗೆ ಬರುತ್ತೆ. ನೀವು ಒಂದೇ ದಿವಸದಲ್ಲಿ ಹೋಗಿ ಅದೇ ರೀತಿ 100% ಕರೆಕ್ಟ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ನಿಧಾನವಾಗಿ ಡೇ ಬೈ ಡೇ ಇಂಪ್ರೂವ್ ಮಾಡ್ತಾ ಹೋಗಿ. ಇಲ್ಲಿ ಬೆಂಡಿಂಗು ಹಿಪ್ಸ್ ಜಾಯಿಂಟ್ ಮುಖಾಂತರ ಆಗಬೇಕು, ಲೋಯರ್ ಬ್ಯಾಕ್ ದಿಂದ ಆಗಬಾರ್ದು, ಈ ಪೋರ್ಷನ್ ಇಂದ ಆಗಬಾರ್ದು. ಫಾರ್ವರ್ಡ್ ಬೆಂಡ್ ಈ ತರ ಹಿಪ್ಸ್ ಜಾಯಿಂಟ್ ಮುಖಾಂತರ ಆಗಬೇಕು. ಎರಡು ಹಿಪ್ಸ್ ಸ್ಕ್ವೇರ್ ಆಗಿರ್ಬೇಕು. ಒಂದ್ ಹಿಪ್ ಮುಂದ್ಗಡೆ ಬರೋದು, ಒಂದ್ ಹಿಪ್ ಹಿಂದ್ಗಡೆ ಬರೋದು ಆಗಬಾರ್ದು. ಎರಡು ಕಾಲುಗಳು ನೇರವಾಗಿರ್ಬೇಕು. ಮೊಣಕಾಲಲ್ಲಿ ಮೈಕ್ರೋ ಬೆಂಡ್ ಇರಬೇಕು. ಮತ್ತು ಬೆಲ್ಲಿ ಬಟನ್ ಈ ಟ್ವಿಸ್ಟ್ ಮಾಡಿದಾಗ ಉಸಿರು ತಗೊಂಡು ಉಸಿರು ಹೊರಗೆ ಹಾಕಿ ಅಥವಾ ನಾಭಿಯನ್ನ ಒಳಭಾಗದ ಕಡೆಗೆ ಎಳ್ಕೊಂಡು ಸ್ಪೈನ್ ಕಡೆಗೆ ಎಳ್ಕೊಳ್ಳಿ, ಇಲ್ಲಾಂದ್ರೆ ಮೇಲ್ಭಾಗ ಚೆಸ್ಟ್ ಪೋರ್ಷನ್ ಕಡೆ ಮೂವ್ ಮಾಡಬೇಕು. ಆ ತರ ಹೋಲ್ಡ್ ಮಾಡಿ, ಅಂದ್ರೆ ಆಕ್ಟಿವ್ ಕೋರ್ ಪೋರ್ಷನ್ ಅನ್ನ ಆಕ್ಟಿವ್ ಆಗಿ ಇಟ್ಕೋಬೇಕು, ಲೂಸ್ ಬಿಡಬಾರ್ದು. ಲೂಸ್ ಬಿಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಸಿಗೋದಿಲ್ಲ. ಇದು ಅಷ್ಟೇ. ಈ ಪೋರ್ಷನ್ ಅಲ್ಲಿ ನೋಡಿ ಸ್ಕ್ವೇರ್ಸ್ ಇದೆ, ಹಿಪ್ಸ್ ಕಾಲುಗಳು ನೇರವಾಗಿದೆ. ನಿಮ್ದು ಹೆಡ್ ಪೋರ್ಷನ್, ಚೆಸ್ಟ್ ಪೋರ್ಷನ್, ಹಿಪ್ಸ್ ಒಂದೇ ಲೈನ್ ಅಲ್ಲಿ ಇದೆ.
ಎರಡು ಕೈಗಳು ಒಂದೇ ಲೈನಲ್ಲಿದೆ. ಈ ತರ ಪರಿವೃತ್ತ ತ್ರಿಕೋನಾಸನ ಮಾಡಬೇಕು. ಇದು ಪರಿವೃತ್ತ ತ್ರಿಕೋನಾಸನ ಮಾಡೋದ್ರಿಂದ ಯಾವ ಮಸಲ್ಸ್ ಮೇಲೆ ಅಥವಾ ಯಾವ ಮಸಲ್ಸ್ಗೆ ಬೆನಿಫಿಟ್ ಸಿಗುತ್ತೆ? ಫಸ್ಟ್ ಗ್ಲೂಟ್ ಮಸಲ್ಸ್, ನೆಕ್ಸ್ಟ್ ಥೈ ಮಸಲ್ಸ್, ಕ್ವಾಡ್ರಿಸೆಪ್ಸ್, ಗ್ಲೂಟಿಯಸ್ ಮ್ಯಾಕ್ಸಿಮಸ್, ಗ್ಲೂಟಿಯಸ್ ಮೀಡಿಯಸ್ ಮಸಲ್ಸ್ಗೆ ಬೆನಿಫಿಟ್ ಆಗುತ್ತೆ. ಅದೇ ರೀತಿ ಡಾರ್ಸಿ ಮಸಲ್ಸ್ ಅಂದ್ರೆ ಬೆನ್ನಿನ ಕೆಳಭಾಗದಲ್ಲಿ ಇರ್ತಕ್ಕಂಥ ಬೆನ್ನಿನ ಭಾಗದಲ್ಲಿ ಇರ್ತಕ್ಕಂಥ ಸೈಡ್ ಅಲ್ಲಿ ಇರ್ತಕ್ಕಂಥ ಮಸಲ್ಸ್ ಸ್ಟ್ರೆಚ್ ಆಗುತ್ತೆ. ಯಾವಾಗ ಈ ಕೈಯನ್ನ ಕೆಳಗಡೆ ಇಟ್ಟಾಗ ಮಾತ್ರ. ಟ್ವಿಸ್ಟ್ ಮಾಡಿ ಈ ಕೈಯನ್ನ ಅಥವಾ ಅಂಗೈಯನ್ನ ಪಾದದ ಬದಿಗೆ ಮ್ಯಾಟ್ ಮೇಲೆ ಇಟ್ಕೋಬೇಕು. ಈ ಕೈಯನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿದಾಗ ಮಾತ್ರ ಈ ಬೆನಿಫಿಟ್ಸ್ ಈ ಮಸಲ್ಸ್ಗೆ ಬೆನಿಫಿಟ್ ಆಗುತ್ತೆ. ಇಲ್ಲಿ ಕೂಡ ನಿಮ್ಗೆ ಗ್ಯಾಸ್ಟ್ರಾಕ್ಟೇಮಿಯಸ್ ಕಾಪ್ ಮಸಲ್ಸ್ ಪಾದದ ಹಿಂಬದಿಯ ಕಾಲಿನಂತಕ್ಕಂಥ ಗ್ಯಾಸ್ಟ್ರಾಕ್ಟೇಮಿಯಸ್ ಅದ ಕಾಪ್ ಮಸಲ್ಸ್ಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಉದ್ದಿತ ಪಾರ್ಶ್ವ ಕೋಣಾಸನ. ಇದು ಎಕ್ಸ್ಟೆಂಡೆಡ್ ಸೈಡ್ ಆಂಗಲ್ ಆಸನ. ಎಕ್ಸ್ಟೆಂಡೆಡ್ ಸೈಡ್ ಆಂಗಲ್ ಪೋಸ್ಟ್. ಈ ಆಸನ ಮಾಡುವಾಗ ನೋಡಿ, ಈ ಪಾದದಿಂದ ಶುರು ಮಾಡ್ತೀವಿ. ಇದು 90 ಡಿಗ್ರಿಯಲ್ಲಿ ಇರಬೇಕು. ಮ್ಯಾಟ್ ಅಥವಾ ಮ್ಯಾಟ್ನ ಎಜ್ಜಿಗೆ 90 ಡಿಗ್ರಿಯಲ್ಲಿ ಇರಬೇಕು. ಹಿಂಬದಿಯಲ್ಲಿರ್ತಕ್ಕಂಥ ಕಾಲು ನೇರವಾಗಿದ್ದಿರಬೇಕು. ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಹಿಪ್ ಪೋರ್ಷನ್ ಡೌನ್ ಸೈಡ್ಗೆ ಪುಷ್ ಮಾಡಬೇಕು. ಆನಂತರ ಮೇಲ್ಗಡೆ ಕೈಯನ್ನ ತಲೆಯ ಮೇಲ್ಭಾಗದಲ್ಲಿ ಚಾಚಬೇಕು. ಯಾವ ರೀತಿ ಚಾಚಬೇಕಂದ್ರೆ ಕೈ ಬೆರಳು, ಮೊಣಕೈ, ಈ ಶೋಲ್ಡರ್ ಅಥವಾ ಚೆಸ್ಟ್ ರೀಜನ್, ಈ ಹೊರಬದಿ ಮತ್ತು ಕಾಲು ಈ ಡಯಾಗೋನಲ್ ಲೈನ್ ಅಲ್ಲಿ ಸ್ಟ್ರೇಟ್ ಆಗಿರ್ಬೇಕು. ಇದು ತುಂಬಾ ಡೌನ್ ಹೋಗಬಾರ್ದು. ಆ ರೀತಿ ಬೆಂಡ್ ಆದಿದ್ದ ಕಾಲ್ ಮಧ್ಯೆ ಈ ನೋಡಿ, ಈ ತೊಡೆಯ ಭಾಗ ಇದು ಭೂಮಿಗೆ ಪ್ಯಾರಲಲ್ ಆಗಿರ್ಬೇಕು ಮತ್ತು ಈ ಮೊಣಕಾಲಿಂದ ಹಿಡಿದು ಈ ಕಾಲಿನವರೆಗೆ ಅಥವಾ ಪಾದದ ಮಡಿ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ತುಂಬಾ ಇದು ಈ ಮೊಣಕಾಲು ಈ ಪಾದದ ಬೆರಳಿಗಿಂತ ಮುಂಚೆ ದಾಟಿ ಹೋಗಬಾರ್ದು. ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿರುವಂತ ಆಸನ ಮಾಡಬೇಕು. ಮತ್ತೆ ಚೆಸ್ಟ್ ಪೋರ್ಷನ್ ಅನ್ನ ಸ್ವಲ್ಪ ಟ್ವಿಸ್ಟ್ ಮಾಡ್ಬೇಕು. ಅಂದ್ರೆ ಅಪ್ ಮಾಡಿ ಟರ್ನ್ ಮಾಡಿದಾಗ ಓಪನ್ ಅಪ್ ಆಗುತ್ತೆ ಅದು. ಶೋಲ್ಡರ್ಸ್ ನೋಡಿ, ಇಲ್ಲಿ ಶೋಲ್ಡರ್ಸ್ ಒಂದ್ರ ಮೇಲೆ ಒಂದಿದೆ, ಕಿವಿಯ ಭಾಗದಿಂದ ದೂರ ಇದೆ ಎರಡು ಶೋಲ್ಡರ್ಸ್. ಆ ರೀತಿ ಇಟ್ಕೋಬೇಕು. ಇದು ಸೇಮ್ ಪಿಕ್ಚರ್. ಅದೇ ರೀತಿ ಎರಡು ಈ ತಾಯಿ ಇದೆಲ್ಲ, ಈ ತಾಯಿ ಮಸಲ್ಸ್ ಮಾತ್ರ ಪ್ಯಾರಲಲ್ ಆಗಿರ್ಬೇಕು ಮ್ಯಾಟ್ಗೆ. ನೆಕ್ಸ್ಟ್ ಯಾವ ತರ ಮಾಡಬಾರ್ದು ಈ ಆಸನ ಅಂದ್ರೆ, ಉದ್ದಿತ ಪಾರ್ಶ್ವಕೋಣಾಸನ ಯಾವ ತರ ಮಾಡಬಹುದು? ಇಲ್ಲಿ ನೋಡಿ, ಕೈ ಬೆಂಡ್ ಆಗಿದೆ, ಈ ತರ ಮಾಡಬಾರ್ದು. ಇನ್ನೊಂದು ಮೊಣಕಾಲು ನೋಡಿ, ಈ ಪಾದದ ಬೆರಳಿನಿಂದ ಹೊರಗಡೆ ದಾಟಿ ಹೋಗಿದೆ. ಇದು ಇಲ್ಲಿ 90 ಡಿಗ್ರಿ ಇಲ್ಲ. ಈ ರೀತಿ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗೋದಿಲ್ಲ, ಮತ್ತೆ ಇಂಜುರಿ ಆಗೋ ಚಾನ್ಸ್ ಇರುತ್ತೆ. ಇಲ್ಲಿ ನೋಡಿ, ಈ ಕರ್ವ್ ಆಕ್ಚುಲಿ ಇದು ಸ್ಟ್ರೇಟ್ ಲೈನ್ ಅಲ್ಲಿ ಬರ್ಬೇಕು. ಈ ತರ ಪೋಸ್ಚರ್ ನಿಮ್ಗೆ ಸಾಧ್ಯ ಆಗ್ಲಿಲ್ಲ, ಈ ತರ ಬರ್ಲಿಲ್ಲ ಅಂದ್ರೂ ಮೇಲ್ಗಡೆನೆ ನಿಂತ್ಕೊಂಡು ಮಾಡ್ಬೋದು. ಇಲ್ಲಿ ಮಾತ್ರ ಈ ಮೊಣಕಾಲು ಮಾತ್ರ ಪಾದದ ಬೆರಳಿಂದ ಹೊರಗೆ ಹೋಗಬಾರ್ದು, ಅಂದ್ರೆ ಮುಂಚೆ ದಾಟಿ ಹೋಗಬಾರ್ದು. ಎಷ್ಟು ಸಾಧ್ಯ ನಿಮ್ಗೆ 90 ಡಿಗ್ರಿ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಹಿಂಬದಿಗೆ ನಿಂತರೂ ಒಳ್ಳೇದು. ಬಟ್ ಇದು ಈ ಮೊಣಕಾಲು ಈ ಪಾದದ ಬೆರಳಿನ ತುದಿಯನ್ನ ದಾಟಿ ಮುಂದೆ ಹೋಗಬಾರ್ದು. ಶೋಲ್ಡರ್ಸ್ ಇಲ್ಲೂ ಕೂಡ ನೋಡಿ, ಕಿವಿಯಿಂದ ಹೊರಭಾಗದಲ್ಲಿದೆ, ದೃಷ್ಟಿ ಮೇಲ್ಭಾಗದಲ್ಲಿದೆ. ಇಂಟರ್ನಲ್ ಶೋಲ್ಡರ್ಸ್ ಮಾತ್ರ ಇಂಟರ್ನಲ್ ರೊಟೇಷನ್ ಮಾಡಿರ್ಬೇಕು. ಚೆಸ್ಟ್ ಮಾತ್ರ ಓಪನ್ ಅಪ್ ಆಗಿರ್ಬೇಕು. ಇನ್ನರ್ ಥೈ ರೊಟೇಟ್ ಆಗಿರ್ಬೇಕು. ಸಾಧ್ಯ ಆದಷ್ಟು ಹಿಂಬದಿಯ ಕಾಲ್ ಮೇಲೆ ಮತ್ತು ಮುಂಬದಿಯ ಹಿಂಬದಿಯ ಪಾದದ ಮೇಲೆ ಮುಂಬದಿಯ ಪಾದದ ಮೇಲೆ ಭಾರ ಹಾಕಿ ನಿಂತ್ಕೊಳ್ಬೇಕು. ಇಲ್ಲಿ ನೋಡಿ, ಈ ಪಾದ ಅಷ್ಟು ಫರ್ಮ್ ಆಗಿ ಮ್ಯಾಟ್ ಮೇಲೆ ಇಲ್ಲ. ಈ ಫರ್ಮ್ ನೋಡಿ, ಇದು ಆಂಗಲ್ ಸರಿ ಇಲ್ಲ. ಇಲ್ಲಿ ನೋಡಿ, ಇದು ಕರ್ವ್ ಆಗಿದೆ. ಈ ತರ ಬರಬಾರ್ದು. ಪೋಸ್ ಅಲ್ಲಿ ಇದ್ದಾಗ ಅಟ್ ಲೀಸ್ಟ್ ಸ್ಟ್ರೇಟ್ ಲೈನ್ ಅಲ್ಲಿ, ಡಯಾಗೋನಲ್ ಲೈನ್ ಅಲ್ಲಿ ಸ್ಟ್ರೇಟ್ ಆಗಿ ನಿಂತ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಇದು ಪಾರ್ಶ್ವ ರಿವರ್ಸ್ ಪಾರ್ಶ್ವಕೋನಾಸನ. ನೆಕ್ಸ್ಟ್ ಹೇಳ್ತೀನಿ ನಾನು ಯಾವ ಮಸಲ್ಸ್ ಮೇಲೆ ಬೆನಿಫಿಟ್ಸ್ ಅಂದ್ರೆ ಎಫೆಕ್ಟ್ ಆಗುತ್ತೆ ಇದರಿಂದ.
ಉತ್ತಿತ ಪಾರ್ಶ್ವಕೋಣಾಸನ, ಎಕ್ಸ್ಟೆಂಡೆಡ್ ಸೈಡ್ ಆಂಗಲ್ ಪೋಸ್. ಉತ್ತಿತ ಮೀನ್ಸ್ ಎಕ್ಸ್ಟೆಂಡೆಡ್, ಪಾರ್ಶ್ವ ಮೀನ್ಸ್ ಸೈಡ್ ಪ್ಲಾಂಕ್, ಕೋಣ ಮೀನ್ಸ್ ಆಂಗಲ್ ಅಂಡ್ ಪೋಸ್ ಮೀನ್ಸ್ ಆಸನ. ನೋಡಿ ಇಲ್ಲಿ ಈ ಆಸನದಲ್ಲಿ ನಿಲ್ಲೋದ್ರಿಂದ ನಿಮ್ಗೆ ಬೆನಿಫಿಟ್ ಸಿಗೋ ಮಸಲ್ಸ್ ಅಂದ್ರೆ ಹ್ಯಾಮ್ಸ್ಟ್ರಿಂಗ್ಸ್, ಮುಂಬದಿಯಲ್ಲಿ ಏನ್ ಫೋಲ್ಡ್ ಮಾಡಿರ್ತಲ್ಲ ಆ ಫೋಲ್ಡ್ ಮಾಡಿದಂತ ಕಾಲಿನಲ್ಲಿ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ಗೆ ಬೆನಿಫಿಟ್ ಸಿಗುತ್ತೆ. ಕ್ವಾಡ್ರಿಸೆಪ್ಸ್ ಮಸಲ್ಸ್, ಇಲ್ಲಿ ಯಾವ ಕಡೆ ಬಾಗಿರ್ತಾರಲ್ಲ ಆ ಕಡೆ ಕೆಳಭಾಗದಲ್ಲಿ ಎಕ್ಸ್ಟರ್ನಲ್ ಆಬ್ಲಿಕ್ ಮಸಲ್ಸ್ ಇರುತ್ತೆ, ಅದು ಬೆನಿಫಿಟ್ ಆಗುತ್ತೆ. ಇಲ್ಲಿ ಅಂದ್ರೆ ರಿಬ್ ಕೇಜ್ ಅಲ್ಲಿ ಸ್ಲೈಟ್ ಔಟರ್ ಪೋರ್ಷನ್ ಅಲ್ಲಿ ಸೆರಾಟಸ್ ಆಂಟೀರಿಯರ್ ಮಸಲ್ಸ್ ಅಂತ ಇರುತ್ತೆ, ಆ ಮಸಲ್ಸ್ ಬೆನಿಫಿಟ್ ಸಿಗುತ್ತೆ. ಇಲ್ಲಿ ಅಂದ್ರೆ ಈ ಕಾಲಿನ ಬೆಂಡ್ ಆದಿದ್ದ ಕಾಲಿನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೊರಬದಿಯಲ್ಲಿ ಇಂಟರ್ನಲ್ ಆಬ್ಲಿಕ್ ಮಸಲ್ಸ್ ಮತ್ತು ಗ್ಲೂಟಿಯಸ್ ಮೀಡಿಯಸ್ ಮಸಲ್ಸ್ ಗೆ ಬೆನಿಫಿಟ್ ಉಚಿತ ಪಾರ್ಶ್ವಕೋಣಾಸನ ಮಾಡೋದ್ರಿಂದ. ಪರಿವೃತ್ತ ಪಾರ್ಶ್ವಕೋಣಾಸನ ನೋಡಿ, ಇದು ಕೂಡ ಸ್ಟ್ರೇಟ್ ಆಗಿರ್ಬೇಕು. ಇಲ್ಲಿ ನಾವು ಪರಿವೃತ್ತ ಪಾರ್ಶ್ವಕೋಣಾಸನ ಮಾಡುವಾಗ ಇದು just for example I have taken this one. See here, first we have to keep the elbow on the bent thigh or knee, and this leg means from knee to heel it should be perpendicular to the ground, and thigh means knee to hip joint, it should be parallel to the ground, and gaze should be upward, and shoulders should be away from the both ears, and it has to make a straight diagonal line from heel to head portion. ಇಲ್ಲಿ ಟ್ವಿಸ್ಟಿಂಗ್ ನಾವೆಲ್ ರೀಜನ್ ಇಂದ ಆಗಬೇಕು, ಈ ಪೋರ್ಷನ್ ಇಂದ ಆಗೋದಿಲ್ಲ. ಇಲ್ಲಿ ನಾವೆಲ್ ರೀಜನ್ ಅಂದ್ರೆ ನಾಭಿಯ ಭಾಗದಿಂದ ಟ್ವಿಸ್ಟ್ ಮಾಡ್ಕೋಬೇಕು. ಕಾಲುಗಳನ್ನ ಒಂದ್ರ ಮೇಲೆ ಒಂದಿಟ್ಟು, ಅಂದ್ರೆ ಮೊಣಕಾಲು ಮತ್ತು ಪಾದ ಒಂದ್ರ ಮೇಲೆ ಒಂದ್ ಬರಬೇಕು. ಈ ಪೋಸ್ ಅಲ್ಲಿ ನಾವು ಹಿಂಭಾಗದಲ್ಲಿ ಇರ್ತಕ್ಕಂಥ ಕಾಲಿನ ಹಿಮ್ಮಡಿಯನ್ನ ಮೇಲಕ್ಕೆ ಎತ್ತಬೇಕು, ಮ್ಯಾಟ್ ಮೇಲೆ ಇಟ್ಕೋಬಾರ್ದು, ಮೇಲಕ್ಕೆ ಎತ್ತಬೇಕು. ಆ ಮೇಲಕ್ಕೆ ಎತ್ತಿದಾಗ ಇದು ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಇರ್ಬೇಕು, ಅಂದ್ರೆ ಮ್ಯಾಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಯಾವ ತರ ಮಾಡಬಾರ್ದು ನೋಡಿ, ಇಲ್ಲಿ ಅಂಗೈನ ಅಥವಾ ಮುಂಗೈಯನ್ನ ತೊಡೆಯ ಭಾಗದ ಮೇಲೆ ಇಟ್ಕೊಂಡಿದ್ದೀರ, ಇದು ಈ ರೀತಿ ಇಟ್ಕೊಂಡಿದ್ರಿಂದ ನಿಮ್ ಚೆಸ್ಟ್ ಓಪನ್ ಆಗಲ್ಲ. ಇಲ್ಲಿ ಅಂದ್ರೆ ಸಾಧ್ಯ ಆದಷ್ಟು ಅದು ಸ್ಟ್ರಗ್ ಆಗುತ್ತೆ, ಶೋಲ್ಡರ್ ಸ್ಟ್ರಗ್ ಆಗುತ್ತೆ. ಆ ರೀತಿ ಮಾಡೋದ್ರಿಂದ ನಮ್ ಚೆಸ್ಟ್ ಎಕ್ಸ್ಪಾನ್ಷನ್ ಆಗಲ್ಲ, ಬೆನಿಫಿಟ್ ಸಿಗಲ್ಲ. ಬ್ರೀತ್ ಇನ್ ಮಾಡಿದಾಗ ನಮ್ದು ಲಂಗ್ಸ್ ಎಲ್ಲ ಎಕ್ಸ್ಪಾಂಡ್ ಆಗ್ಬೇಕು. ಈ ತರ ಮಾಡಿದ್ರೆ ನೀವು ಬ್ರೀತ್ ಇನ್ ಮಾಡಿದ್ರೂ ಅದು ಸ್ಟ್ರಗ್ ಆಗಿದ್ದ ಇದ್ರಲ್ಲೇ ಜಾಸ್ತಿ ಆಕ್ಸಿಜನ್ ಒಳಗಡೆ ಹೋಗೋದಿಲ್ಲ. ಮತ್ತು ದೃಷ್ಟಿ ಕೆಳಭಾಗದಲ್ಲಿದೆ, ಇದು ಮೇಲ್ಭಾಗದಲ್ಲಿ ಇರ್ಬೇಕು, ದೃಷ್ಟಿ ಕೆಳಭಾಗದಲ್ಲಿದೆ. ಈ ತರ ಪರ್ಪೆಂಡಿಕ್ಯುಲರ್ ಆಗಿದೆ. ಬಟ್ ಈ ಮೊಣಕಾಲನ್ನ ಹಿಂಬದಿಯಲ್ಲಿ ಇರ್ತಕ್ಕಂಥ ಮೊಣಕಾಲನ್ನ ಬೆಂಡ್ ಮಾಡಿದ್ದಾರೆ. ಈ ತರ ಬೆಂಡ್ ಮಾಡೋದ್ರಿಂದ ಇಲ್ಲಿ ನಮ್ಗೆ ತೊಡೆ ಭಾಗದಲ್ಲಿ ಇರ್ತಕ್ಕಂಥ ಮಸಲ್ಸ್ಗೆ ಬೆನಿಫಿಟ್ ಸಿಗೋದಿಲ್ಲ ಅಥವಾ ಸ್ಟ್ರೆಚ್ ಆಗೋದಿಲ್ಲ ಅವು. ಅದಕ್ಕೆ ಹಿಂಬದಿಯ ಕಾಲನ್ನ ಸ್ಟ್ರೆಚ್ ಮಾಡಿಟ್ಕೋಬೇಕು ನೇರವಾಗಿ. ಈ ತರ ಮಾಡೋದ್ರಿಂದ ಅಥವಾ ಪರಿವೃತ್ತ ಪಾರ್ಶ್ವಕೋಣಾಸನ ಮಾಡೋದ್ರಿಂದ ಯಾವ ಮಸಲ್ಸ್ಗೆ ಬೆನಿಫಿಟ್ ಸಿಗುತ್ತೆ? ಒಂದು ಹ್ಯಾಮ್ಸ್ಟ್ರಿಂಗ್ಸ್, ಹಿಂಬದಿಯಲ್ಲಿರ್ತಕ್ಕಂಥ ಪಾದದ್ದು, ಹಿಂಬದಿಯಲ್ಲಿರ್ತಕ್ಕಂಥ ಕಾಲಿದು, ಕ್ವಾಡ್ರಿಸೆಪ್ಸ್ ಮಸಲ್ಸ್, ಆನಂತರ ಎಕ್ಸ್ಟೆನ್ಸರ್ ಸ್ಪೈನಿ ಮಸಲ್ಸ್ ಅಂದ್ರೆ ಬೆನ್ನಿನ ಭಾಗದಲ್ಲಿರ್ತಕ್ಕಂಥ ಮಸಲ್ಸ್ಗೆ ಬೆನಿಫಿಟ್. ಡಾರ್ಸಿ ಮಸಲ್ಸ್, ರೊಂಬಾಯ್ಡ್ ಮಸಲ್ಸ್ ಅಂದ್ರೆ ಕುತ್ತಿಗೆಯ ಕೆಳಭಾಗದಲ್ಲಿ ಇರ್ತಕ್ಕಂಥ ಅಥವಾ ಶೋಲ್ಡರ್ನ ಬದಿಯಲ್ಲಿ ಇರ್ತಕ್ಕಂಥ ಮಸಲ್ಸ್ಗೆ ಬೆನಿಫಿಟ್ ಆಗುತ್ತೆ ಇದು. ನೆಕ್ಸ್ಟ್ ಪಾರ್ಶ್ವೋತ್ತಾನಾಸನ. ಪಾರ್ಶ್ವ ಅಂದ್ರೆ ಸೈಡಲ್ ಬೆಂಡ್ ಆಗೋದು, ಉತ್ತ ಮೀನ್ಸ್ ಸ್ಟ್ರೆಚ್ ಮಾಡೋದು, ಟರ್ನ್ ಮೀನ್ಸ್ ಇಂಟೆನ್ಸ್ ಸ್ಟ್ರೆಚ್. ಆಸನ ಮೀನ್ಸ್ ಪೋಸ್. ಈ ರೀತಿ ಮಾಡೋದ್ರಿಂದ ನಮ್ಗೆ ಯಾವ ತರ ಬೆನಿಫಿಟ್ ಸಿಗುತ್ತೆ ಮತ್ತು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ನೋಡಿ, ಪಾದದಿಂದನೇ ಶುರು ಮಾಡೋಣ. 45 ಡಿಗ್ರಿ ಅಷ್ಟು ಹಿಂಬದಿಯ ಪಾದ ಟರ್ನ್ ಆಗಿರ್ಬೇಕು, ಮುಂಬದಿಯ ಪಾದ ಮುಂದ್ಗಡೆ ಇರ್ತಕ್ಕಂಥ ಪಾದ ಪ್ಯಾರಲಲ್ ಟು ದ ಫ್ಲೋರ್ ಅಂದ್ರೆ ಪ್ಯಾರಲಲ್ ಆಗಿರ್ಬೇಕು ಮ್ಯಾಟ್ಗೆ ಅಥವಾ ಫ್ಲೋರ್ಗೆ. ಈ
ಎರಡು ಕಾಲುಗಳು ನೇರವಾಗಿದಿರ್ಬೇಕು. ಮೊಣಕಾಲಲ್ಲಿ ಮೈಕ್ರೋ ಬೆಂಡ್ ಇರಬೇಕು. ತುಂಬಾ ಟೈಟ್ ಆಗಿ ಇಟ್ಕೋಬಾರ್ದು. ಮೊಣಕಾಲನ್ನ ಸ್ಟ್ರೈಟ್ ಇರಬೇಕು. ಇಲ್ಲೂ ಹಿಪ್ಸ್ ಪೋರ್ಷನ್ ಕೂಡ ಸ್ಕ್ವೇರ್ ಆಗಿರ್ಬೇಕು. ಮುಂದ್ಗಡೆಗೆ ಬರಬಾರ್ದು. ಒಂದ್ ಹಿಪ್ಸ್ ಮುಂದೆ, ಒಂದ್ ಹಿಪ್ ಮುಂದೆ, ಬಟಕ್ಸ್ ಹಿಂದ್ಗಡೆ ಬರಬಾರ್ದು. ಈ ರೀತಿ ಎರಡು ಕೈಗಳನ್ನ ಪಿನ್ ಮಾಡಿ ಅಥವಾ ಲಾಕ್ ಮಾಡಿ ಶೋಲ್ಡರ್ ಅಂದ್ರೆ ಹಿಂಬದಿಗೆ ಮೇಲ್ಭಾಗದಲ್ಲಿ ಮೇಲೆ ಕೆತ್ತೋದ್ರಿಂದ ಚೆಸ್ಟ್ ಪೋರ್ಷನ್ ಎಕ್ಸ್ಪಾಂಡ್ ಆಗುತ್ತೆ. ಅದೇ ರೀತಿ ಶೋಲ್ಡರ್ಸ್ ಕಿವಿಯಿಂದ ಸ್ವಲ್ಪ ದೂರ ಇರುತ್ತೆ. ನೀವು ಹಂಗೆ ಇಲ್ಲಿ ಬಿಟ್ರೆ ಅಂದ್ರೆ ಕೆಳಗಡೆ ಲಾಕ್ ಮಾಡಿದ ಮೇಲೆ ಕೆತ್ತಲಿಲ್ಲ ಅಂದ್ರೆ ಕಿವಿ ಈ ಶೋಲ್ಡರ್ಸ್ ಕಿವಿ ಹತ್ರ ಬರೋ ಚಾನ್ಸ್ ಇರುತ್ತೆ. ಅದು ಬೆನಿಫಿಟ್ ಸಿಗೋದಿಲ್ಲ. ಇಲ್ಲಿ ನೋಡಿ ಇದು ತರ ಸ್ಕ್ವೇರ್ ಸಿಗುತ್ತೆ. ಕಾಲುಗಳು ಸ್ಟ್ರೇಟ್ ಆಗಿದೆ. ಹಿಂಬದಿ 45 ಡಿಗ್ರಿ, ಇದು 90 ಡಿಗ್ರಿ. ಇದು ಪಶ್ಚಿಮ ನಮಸ್ಕಾರ ಆಸನ ಮಾಡ್ತಾರೆ. ಅಂದ್ರೆ ಎರಡು ಕೈಗಳನ್ನ ಹಿಂಬದಿಯಲ್ಲಿ ನಮಸ್ಕಾರ ಮೀನ್ಸ್ ಬೆನ್ನಿನ ಭಾಗದಲ್ಲಿ ನಮಸ್ಕಾರ ಪೋಸ್ ನಲ್ಲಿ ಇಟ್ಕೊಂಡು ನಮಸ್ಕಾರಾಸನ ಮಾಡೋದು. ಈ ರೀತಿ ಮಾಡೋದ್ರಿಂದ ಇಲ್ಲಿ ಶೋಲ್ಡರ್ಸ್ ಕಿವಿಯಿಂದ ದೂರ ಇರುತ್ತೆ ಮತ್ತು ಈ ಶೋಲ್ಡರ್ಸ್ ಒಳಬದಿಯಲ್ಲಿ ಇರ್ತಕ್ಕಂಥ ಮಸಲ್ಸ್ಗೆ ಬೆನಿಫಿಟ್ ಸಿಗುತ್ತೆ. ಸ್ಪೈನ್ ಬೆಂಡಿಂಗ್ ಮಾತ್ರ ಲೋಯರ್ ಬ್ಯಾಕ್ ದಿಂದ ಆಗಬಾರ್ದು. ಇದು ಇಲ್ಲಿ ನೋಡಿ ಹಿಪ್ ಪೋರ್ಷನ್ ದಿಂದ ಬೆಂಡಿಂಗ್ ಆಗಿದೆ. ಲೋಯರ್ ಬ್ಯಾಕ್ ದಿಂದ ಆಗಬಾರ್ದು. ಸ್ಟರ್ನಮ್ ಶುಡ್ ಬಿ ಇನ್ ಲೈನ್ ವಿತ್ ದ ಲೆಗ್. ಮೀನ್ಸ್ ಇಲ್ಲಿ ನಮ್ಮ ಎದೆಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಬೋನ್ಸ್ ಏನಿದೆಯಲ್ಲ ಅದು ಈ ಮುಂಬದಿಯ ಕಾಲಿನ ತೊಡೆಯ ಭಾಗದ ಮೇಲೆ ಇರಬೇಕು. ಎರಡು ಹೀಲ್ಸ್ ಒಂದೇ ಲೈನ್ ಅಲ್ಲಿ ಇರಬೇಕು. ತುಂಬಾ ವೈಡ್ ಆಗಿ ಇಟ್ಕೋಬಾರ್ದು. ಒಂದೇ ಲೈನ್ ಅಲ್ಲಿ ಇಟ್ಕೋಬೇಕು. ದೃಷ್ಟಿ ಮಾತ್ರ ಇಲ್ಲಿ ನಮ್ಗೆ ಈ ಮುಂಬದಿಯಲ್ಲಿ ಮುಂಗಾಲಿನ ಪಾದದ ಬೆರಳನ್ನ ನೋಡ್ತಾ ಇರ್ಬೇಕು. ಯಾವ ತರ ಮಾಡ್ಬೇಕು, ಯಾವ ತರ ಮಾಡಬಾರ್ದು ಇಲ್ಲಿ ನೋಡಿ. ಇದು ಕರೆಕ್ಟ್ ಪೋಸ್ಚರ್ 45 ಡಿಗ್ರಿ ಇರೋದು. ನಿಮ್ಗೆ ಮುಂದೆ ಬಾಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಈ ತರ ಬ್ಲಾಕ್ಸ್ ಇಟ್ಕೊಂಡು ಸ್ಪೈನ್ ಪೋರ್ಷನ್ ಅನ್ನ ನೇರವಾಗಿ ಇಟ್ಕೋಬಹುದು. ಹಿಪ್ಸ್ ಅನ್ನ ಸ್ಕ್ವೇರ್ ಆಗಿ ಇಟ್ಕೋಬೇಕು. ಬೆಲ್ಲಿ ಬಟನ್ ಅಂದ್ರೆ ನಾಭಿಯನ್ನ ಒಳಕ್ಕೆ ಎಳ್ಕೊಂಡು ಸ್ಪೈನ್ ಕಡೆಗೆ ಅಥವಾ ಚೆಸ್ಟ್ ಪೋರ್ಷನ್ ಕಡೆಗೆ ಮೂವ್ ಮಾಡಬೇಕು. ಸ್ಪೈನ್, ಹಿಪ್ಸ್ ಮತ್ತು ತಲೆಯ ಭಾಗ ಒಂದೇ ಲೈನ್ ಅಲ್ಲಿ ಇರಬೇಕು. ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೀವು ಈ ಚೆಸ್ಟ್ ಪೋರ್ಷನ್ ಅನ್ನ ಮುಂಬದಿಯ ಕಾಲಿನ ಮೇಲೆ ಇಟ್ಕೋಬಹುದು. ಸಾಧ್ಯ ಆದ್ರೆ ಈ ಸಿನ್ ಅಥವಾ ಚಿನ್ ಪೋರ್ಷನ್ ಅನ್ನ ಶಿನ್ಗೆ ಟಚ್ ಮಾಡಬೇಕು. ಅದು ಒಳ್ಳೇದು. ಎಕ್ಸ್ಟೆಂಡೆಡ್ ಪಾರ್ಶ್ವತಾಣ ಬರುತ್ತೆ. ಈ ರೀತಿ ನೋಡಿ ಇಲ್ಲಿ ಲೆಗ್ಸ್ ತುಂಬಾ ಅಂದ್ರೆ ಫುಲ್ ಟೈಟ್ ಆಗಿ ಹಿಡಿದಿದ್ದಾರೆ ಈ ಪಿಕ್ಚರ್ ಅಲ್ಲಿ. ಇದು ನೋಡಿ ಹಿಪ್ಸ್, ಈ ಹಿಪ್ಸ್ ಮುಂದ್ಗಡೆ ಬಂದಿದೆ, ಈ ಪೋರ್ಷನ್ ಹಿಂದ್ಗಡೆ ಬಂದಿದೆ. ಇಲ್ಲಿ ಬೆಂಡಿಂಗ್ ಇಲ್ಲಿ ನೋಡಿ ಬೆಂಡಿಂಗ್ ಪೋರ್ಷನ್ ಇಂದ ಮಾತ್ರ ಆಗ್ಬೇಕು. ಇಲ್ಲಿ ಏನಾಗಿದೆ ಇದು ಅಪರ್ ಪೋರ್ಷನ್ ಸ್ಪೈನ್ ಅಂದ್ರೆ ಮೇಲ್ಭಾಗದಿಂದ ಬೆಂಡ್ ಆಗಿದೆ. ಈ ರೀತಿ ಮಾಡಬಾರ್ದು. ಮತ್ತೆ ಇದು ಚೆಸ್ಟ್ ಪೋರ್ಷನ್ ನೋಡಿ. ಚೆಸ್ಟ್ ಪೋರ್ಷನ್ ಮುಖದ ಭಾಗ ಈ ಕಾಲಿನಿಂದ ತುಂಬಾ ದೂರ ಇದೆ. ಈ ರೀತಿ ಮಾಡೋದ್ರಿಂದ ನಮ್ಗೆ ಇಲ್ಲಿ ಬೆಂಡ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಈ ರೀತಿ ಮಾಡಿದಾಗ ಈ ಶೋಲ್ಡರ್ಸ್ ಏನಿರುತ್ತಲ್ಲ ಅದು ಕಿವಿಗೆ ಹತ್ರ ಬಂದು ಇರುತ್ತೆ ಮತ್ತು ಫ್ಲೋರ್ಗೆ ಟಚ್ ಮಾಡಿದ್ದಾರೆ ಅಂದ್ರೆ ಕೈ ಬೆರಳುಗಳನ್ನ. ನಿಮ್ಗೆ ಸಾಧ್ಯ ಆದ್ರೆ ಮಾಡ್ಬೋದು. ಇಲ್ಲಾಂದ್ರೆ ಹಂಗೆ ಮೇಲ್ಭಾಗದಲ್ಲಿ ಬ್ಲಾಕ್ಸ್ ಇಟ್ಕೊಂಡು ಕೂಡ ಮಾಡ್ಬೋದು. ನೋಡಿ ಇಲ್ಲಿ ಇದು ಕರೆಕ್ಟ್ ಪೋಸ್ಚರ್. ನೆಕ್ ಪೋರ್ಷನ್ ಸ್ಟ್ರೇಟ್ ಆಗಿ ಇಟ್ಕೊಂಡು ತುಂಬಾ ಮುಂದಕ್ಕೆ ಬೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇಷ್ಟಕ್ಕೆ ನಿಂತ್ಕೋಬಹುದು. ಅಂದ್ರೆ ಈ ಭೂಮಿಗೆ ಪ್ಯಾರಲಲ್ ಆಗಿ ಅಥವಾ ಮ್ಯಾಟ್ಗೆ ಪ್ಯಾರಲಲ್ ಆಗಿ ಚೆಸ್ಟ್ ಪೋರ್ಷನ್ ಅನ್ನ ಅಥವಾ ತಲೆಯ ಭಾಗವನ್ನ ಪ್ಯಾರಲಲ್ ಆಗಿ ಇಟ್ಕೊಂಡು ನಿಂತ್ಕೋಬಹುದು. ತುಂಬಾ ಮುಂದಕ್ಕೆ ಬಾಗಿ ಎದೆಯ ಭಾಗವನ್ನು ತೊಳೆಯ ಭಾಗದ ಮೇಲೆ ಇಟ್ಕೊಂಡು ಚಿನ್ ಪೋರ್ಷನ್ ಅನ್ನ ಮೊಣಕಾಲಿಗೆ ಸ್ಪರ್ಶ ಮಾಡ್ಬೇಕಂತ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಡೇ ಬೈ ಡೇ ಸ್ಟ್ರೆಚ್ ಮಾಡ್ತಾ ಹೋಗಿ. ಅವಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಗೆಟ್ ಫ್ಲೆಕ್ಸಿಬಿಲಿಟಿ ಇನ್ ದ ಬಾಡಿ. ದೆನ್ ಯು ಕ್ಯಾನ್ ಮೇಕ್ ಇಟ್ ಕಂಪ್ಲೀಟ್ ಪಾರ್ಶ್ವೋತ್ತಾನಾಸನ. ನೋಡಿ ಇಲ್ಲಿ ಹಿಲ್ಸ್ ಪೋರ್ಷನ್ ದಿಂದ ಬೆಂಡ್ ಆಗಬೇಕು. ಬಟ್ ಇದು ಕಾಲುಗಳ ಮಧ್ಯೆ ಸ್ವಲ್ಪ ಅಂತರ ಇದೆ. ಲೆಗ್ಸ್ ಆಕ್ಟಿವ್ ಆಗಿಲ್ಲ, ಭುಜಗಳು ಕೂಡ ಆಕ್ಟಿವ್ ಆಗಿಲ್ಲ. ಅಂದ್ರೆ ಲಾಕ್ ಮಾಡಿದರೆ ಕೈಗಳು ತುಂಬಾ ಮೇಲೆ ಕೆತ್ತಿಲ್ಲ. ಈ ರೀತಿ ಮಾಡೋದ್ರಿಂದ ಈ ಸ್ಪೈನ್ ಪೋರ್ಷನ್ ಅಲ್ಲಿ ಬೆಂಡ್ ಆಗೋ ಚಾನ್ಸ್ ಇರುತ್ತೆ. ಇದು ನಮ್ಗೆ ಬೆನಿಫಿಟ್. ಈ ತರ ಮಾಡೋದ್ರಿಂದ ಬೆನಿಫಿಟ್ ಸಿಗೋದಿಲ್ಲ. ನೆಕ್ಸ್ಟ್ ಮಸಲ್ಸ್ ನೋಡಿ. ಈ ಆಸನದ ಮಸಲ್ಸ್ ಮೇಲೆ ಫಸ್ಟ್ ಸಿಗೋದು ಪೆಲ್ವಿಕ್ ಫ್ಲೋರ್ ಅಂದ್ರೆ ಪೆಲ್ವಿಕ್ ಮಸಲ್ಸ್, ಹ್ಯಾಮ್ಸ್ಟ್ರಿಂಗ್ಸ್ ಅಂದ್ರೆ ಹಿಂಬದಿ ಮುಂಭಾಗದಲ್ಲಿ ಇರತಕ್ಕಂಥ ಅಂದ್ರೆ ಬೆಂಡ್ ಯಾವ ಮಾಡಿರ್ತೀವಲ್ಲ
ಆ ಮುಂಗಾಲಿನ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ಗೆ, ಹಿಂಗಾಲಿನ ಕ್ವಾಡ್ರಿಸೆಪ್ಸ್ ಮಸಲ್ಸ್ಗೆ ಅಫೆಕ್ಟ್ ಇರುತ್ತೆ. ಕಾಪ್ ಮಸಲ್ಸ್ಗೆ, ಸೋಲ್ಸ್ ಮಸಲ್ಸ್, ಆನಂತರ ಎರೆಕ್ಟರ್ ಸ್ಪೈನಿ ಅಂದ್ರೆ ಸ್ಪೈನ್ ಪೋರ್ಷನ್, ಸ್ಪೈನ್ ಏನಿರುತ್ತಲ್ಲ ಅದ್ರ ಎರಡು ಬದಿಯಲ್ಲಿ ಇರ್ತಕ್ಕಂಥ ಮಸಲ್ಸ್ ಎರೆಕ್ಟರ್ ಸ್ಪೈನಿ ಮಸಲ್ಸ್, ಆನಂತರ ಗ್ಲೂಟಿಯಸ್ ಮೀಡಿಯಸ್ ಮಸಲ್ಸ್ಗೆ. ಇದು ಸೈಡ್ ವ್ಯೂ. ನಿಮ್ಗೆ ಫ್ರಂಟ್ ವ್ಯೂದಲ್ಲಿ ತೋರಿಸಿದ್ರೆ ಇಲ್ಲಿ ನೋಡಿ, ನಮಸ್ಕಾರಾಸನ ಮಾಡಿದಾಗ ಪಶ್ಚಿಮ ನಮಸ್ಕಾರಾಸನದಲ್ಲಿ ಈ ಆಸನ ಮಾಡೋದ್ರಿಂದ ಡಾರ್ಸಿ ಮಸಲ್ಸ್ಗೆ ಬೆನಿಫಿಟ್ ಸಿಗುತ್ತೆ. ಟೆರಿಸ್ ಮೇಜರ್ ಅಂಡ್ ಸಬ್ ಸ್ಕ್ಯಾಪ್ಯುಲರಿಸ್, rhomboid muscles, trapezius muscles, deltoids ಅಂದ್ರೆ ಭುಜ, infraspinatus teres minus and serratus anterior muscles ಗೆ ಬೆನಿಫಿಟ್ ಸಿಗುತ್ತೆ. ಈ ತರ ಮಾಡಿದ್ರೆ ಪಾರ್ಶ್ವೋತ್ತನಾಸನ, ಪಾರ್ಶ್ವೋತ್ತನ ಇದೆ, ಆಕ್ಚುಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಪೂರ್ವೋತ್ತನಾಸನ ಅಲ್ಲ, ಪಾರ್ಶ್ವೋತ್ತನಾಸನ. ಪಾದಹಸ್ತಾಸನ. ಇಲ್ಲಿ ಪಾದಹಸ್ತಾಸನದ ಬೆನಿಫಿಟ್ಸ್ ಯಾವ ತರ ಮಾಡಬೇಕು ಮತ್ತೆ ಯಾವ ತರ ಮಾಡಬಾರ್ದು. ಪಾದದಿಂದ ಶುರು ಮಾಡೋಣ. ಎರಡು ಕಾಲುಗಳ ಔಟರ್ ಎಜ್ ಮ್ಯಾಟ್ಗೆ ಪ್ಯಾರಲಲ್ ಆಗಿರ್ಬೇಕು. ಪಾದದ ಹೆಬ್ಬೆರಳು ಒಂದಾಗಿ ಒಳ್ಳೆಯದು. ಪಾದದ ಹಿಮ್ಮಡಿ ಮಧ್ಯೆ ಸ್ವಲ್ಪ ಅಂತರ ಇದ್ರೆ ಓಕೆ, ಇಲ್ಲ ಕೂರ್ಸ್ಕೋಬಹುದು. ಎರಡು ಕಾಲುಗಳು ನೇರವಾಗಿರ್ಬೇಕು. ಮತ್ತೆ ಮೊಣಕಾಲುಗಳಲ್ಲಿ ಮೈಕ್ರೋ ಬೆಂಡ್ ಇರಬೇಕು, ತುಂಬಾ ಸ್ಟ್ರೆಚ್ ಮಾಡಬಾರ್ದು ಹಿಂಬದಿಗೆ. ಆನಂತರ ಬೆಂಡಿಂಗ್ should happen from the pelvic region or this hip region, not from the lower back region. ಶೋಲ್ಡರ್ ಬ್ಲೇಡ್ಸ್ ಸ್ಟ್ರೆಚ್ ಆಗಿದ್ದಿರ್ಬೇಕು. ಸಾಧ್ಯ ಆದರೆ ನಿಮ್ಗೆ ಎರಡು ಅಂಗೈಗಳನ್ನ ಪಾದದ ಹೊರಬದಿಯಲ್ಲಿ ಇಟ್ಕೊಳ್ಳಿ. ಮತ್ತೆ ಫುಲ್ ಇಂಟೆನ್ಸ್ ಸ್ಟ್ರೆಚ್ ಮಾಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ಫರ್ದರ್ ಬೆಂಡ್ ಮಾಡಿ, ಹಣೆಯ ಭಾಗ ಅಥವಾ ಮೂಗನ್ನ ಮೊಣಕಾಲಿಗೆ ಸ್ಪರ್ಶ ಮಾಡಲಿಕ್ಕೆ ಟ್ರೈ ಮಾಡಿ. ಇದು ಕರೆಕ್ಟ್ ಪೋಸ್ಚರ್. ಇದು ಈ ತರ ಮಾಡೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಫಸ್ಟ್ ಪಿಕ್ಚರ್. ಅಂದ್ರೆ ಈ ತರ ಅವಾಯ್ಡ್ ಮಾಡಬೇಕು. ಈ ತರ ಅವಾಯ್ಡ್ ಮಾಡಬೇಕು. ಅಂದ್ರೆ ಬೆಂಡಿಂಗ್ ಫ್ರಮ್ ದ ಹಿಪ್ಸ್, ಬೆಲಿ ಇದು ಟಕ್ ಆಗಿಲ್ಲ. ಅಂದ್ರೆ ಉಸಿರು ಒಳಗೆ ತಗೊಂಡು ಹೊರಗೆ ಹಾಕಿ ನಾಭಿಯ ಭಾಗವನ್ನ ಒಳಗೆ ಕೇಳ್ಕೊಂಡು ಅಥವಾ ಸ್ಪೈನ್ ಕಡೆಗೆ ಮೂವ್ ಮಾಡಬೇಕು. belly portion is not active and bending is happened from the lower back facing head to shin. ಇಲ್ಲಿ ಮುಖದ ಭಾಗ ಅಥವಾ ಹಣೆಯ ಭಾಗ ಮೊಣಕಾಲಿಗೆ ಸ್ಪರ್ಶ ಆಗಿಲ್ಲ. ಇಲ್ಲಿ ನೋಡಿ, ಈ ತರ ಗ್ಯಾಪ್ ಬರಬಾರ್ದು. ತೊಡೆಯ ಮತ್ತು ಈ ಅಬ್ಡಮನ್ ಪೋರ್ಷನ್ ಅಲ್ಲಿ ಗ್ಯಾಪ್ ಬರಬಾರ್ದು. ಆ ತರ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗೋದಿಲ್ಲ. 1 minute. ಇಲ್ಲಿ ನೋಡಿ, ಫೋಲ್ಡಿಂಗ್ ಅಂದ್ರೆ ಅಪ್ಪರ್ ಪೋರ್ಷನ್ ಆಫ್ ದ ಬಾಡಿ ಫೋಲ್ಡ್ ಆಗಿರೋದು ಹಿಪ್ಸ್ ರೀಜನ್ ಇಂದ ನೀದಲ್ಲಿ ಸ್ವಲ್ಪ ಮೈಕ್ರೋಬ್ಯಾಂಡ್ ಇರಬೇಕು. ಸಾಧ್ಯ ಬೆರಳನ್ನು ಹಿಡ್ಕೋಬೇಕು. ಕಂಪ್ಲೀಟ್ ಆಗಿ ಈ ತೊಡೆಯ ಭಾಗ ಮತ್ತು ಅಬ್ಡಮನ್ ಪೋರ್ಷನ್, ಹೊಟ್ಟೆಯ ಭಾಗ, ಎದೆ ಭಾಗ, ತೊಡೆಯ ಭಾಗದ ಮೇಲೆ ಇರಬೇಕು. ಸ್ಪೈನ್ ಈ ತರ ಮಾಡೋದ್ರಿಂದ ಸ್ಪೈನ್ ಪೋರ್ಷನ್ ಸ್ಟ್ರೇಟ್ ಆಗಿ ಸ್ಲೈಡಿಂಗ್ ಲೈನ್ ಅಲ್ಲಿ ಸ್ಟ್ರೆಚ್ ಆಗುತ್ತೆ. ಈ ತರ ಮಾಡಿದ್ರೆ ನಿಮ್ಗೆ ಕರ್ವ್ ಆಗಿಬಿಡುತ್ತೆ ಲೋವರ್ ಬ್ಯಾಕ್ ಅಲ್ಲಿ, ಲೋವರ್ ಪೋರ್ಷನ್ ಅಲ್ಲಿ. ಈ ತರ ಮಾಡೋದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್, ಪಾದಹಸ್ತಾಸನದ ಮಸಲ್ಸ್ ಮೇಲೆ ಎಫೆಕ್ಟ್ ಏನು? ಪಿರಿಫಾರ್ಮಿಸ್ ಮಸಲ್ಸ್ ಮೇಲೆ ಎಫೆಕ್ಟ್ ಇರುತ್ತೆ, ಸ್ಪೈನಲ್ ಮಸಲ್ಸ್, ಆನಂತರ ಈ ಕಾಲಿನ ಹ್ಯಾಮ್ಸ್ಟ್ರಿಂಗ್ಸ್ ಮಸಲ್ಸ್ ಮತ್ತೆ ಕಾಫ್ ಮಸಲ್ಸ್ಗೆ ಸ್ಟ್ರೆಚ್ ಆಗ್ತದೆ. ಇದು ಸೈಡ್ ವ್ಯೂ, ಇದು ಫ್ರಂಟ್ ವ್ಯೂ. ಈ ತರ ಇದು ಬ್ಯಾಕ್ ಸೈಡ್ ದಿಂದ ಫೋಟೋ ತೆಗೆದಿದ್ದು. ಗ್ರೇಸಿಯಸ್ ಮಸಲ್ಸ್, ನೀವು ಬಾಗಿದಾಗ ಮೊಣಕಾಲಿನಲ್ಲಿ ಸ್ವಲ್ಪ ಮೇಲ್ಭಾಗದಲ್ಲಿ ನೋಡಿ ಆ ತರ ಒಂದು ಏನು ಟೆನ್ಷನ್ ಅಥವಾ ಪೇನ್ ಆದಿದ್ ಫೀಲ್ ಬರುತ್ತೆ ಎರಡು ಕಾಲುಗಳು ನೇರವಾಗಿ ಇಟ್ಕೊಂಡಾಗ. ಕಾಫ್ ಮಸಲ್ಸ್ ಅಲ್ಲಿ ಕೂಡ ಸ್ಟ್ರೆಚ್ ಆದಿದ್ ಫೀಲಿಂಗ್ ಇರುತ್ತೆ. ಬೈಸೆಪ್ಸ್ ಅಂದ್ರೆ ತೊಡೆಯ ಹಿಂಭಾಗದಲ್ಲಿ ಇರ್ತಕ್ಕಂಥ ಮಸಲ್ಸ್, ಫೆಮೋರಿಸ್ ಮತ್ತು ಸೆಮಿ ಟೆಂಡಿನೋಸಿಸ್ ಮಸಲ್ಸ್, ಈ ಮಸಲ್ಸ್ ಎಲ್ಲ ಬೆನಿಫಿಟ್ ಆಗುತ್ತೆ. ಸೊ ಐ ವಿಲ್ ಫಿನಿಶ್ ವಿತ್ ಇನ್ 2-3 minutes. ದಿಸ್ ಇಸ್ ಉತ್ತಾನಾಸನ. ಅಂದ್ರೆ ಉತ್ತಾನಾಸನದ
ಬೆನಿಫಿಟ್ಸು ಯಾವ ತರ ಮಾಡಬೇಕು. ಉತ್ಥಾನಾಸನ ಮಾಡುವಾಗ ನೋಡಿ, ಇದು ಕರೆಕ್ಟ್ ಪೋಸ್ಚರ್. ಈ ತರ ಪಾದದ ಹಿಮ್ಮಡಿ, ಮೊಣಕಾಲು, ಹಿಪ್ಸ್ ಒಂದೇ ಲೈನಲ್ಲಿ ಮುಂಭಾಗ ನಮ್ಗೆ ಹಿಪ್ಸ್ ರೀಜನ್ ಇಂದ ಮಾತ್ರ ಬೆಂಡಿಂಗ್ ಇರಬೇಕು. ಲೋಯರ್ ಬ್ಯಾಕ್ ಪೋರ್ಷನ್ ಇಂದ ಬೆಂಡ್ ಆಗಬಾರ್ದು. ಸ್ಪೈನು ಒಂದೇ ಸ್ಪೈನು ಮತ್ತು ಸ್ಪೈನ್ ಪೋರ್ಷನ್ ನೇರವಾಗಿರ್ಬೇಕು. ದೃಷ್ಟಿ ಸ್ವಲ್ಪ ಮುಂಭಾಗದಲ್ಲಿ ಇದ್ರೆ ಒಳ್ಳೆಯದು. ಎರಡು ಕೈ ಬೆರಳುಗಳನ್ನ ಅಗಲ ಮಾಡಿ ಇಟ್ಕೊಂಡು ಪಾದಕ್ಕಿಂತ ಸ್ವಲ್ಪ ದೂರ ಇಟ್ಕೊಂಡು ಒಳ್ಳೆಯದು. ಆವಾಗ ಮಾತ್ರ ನಿಮಗೆ ಸ್ಪೈನ್ ಪೋರ್ಷನ್ ನೇರವಾಗಿರುತ್ತೆ. ಬೆಲ್ಲಿ ಬಟನ್ ಅನ್ನ ಮೇಲಕ್ಕೆ ಎತ್ತಿ ಅಥವಾ ಚೆಸ್ಟ್ ಕಡೆಗೆ ಮೂವ್ ಮಾಡಬೇಕು. ಚೆಸ್ಟ್ ಪೋರ್ಷನ್ ಓಪನ್ ಆಗಿದೆ. ಈ ಪೋರ್ಷನ್ ಈ ತರ ಮಾಡೋದು ಬೆನಿಫಿಟ್ ಸಿಗೋದಿಲ್ಲ. ಇಲ್ಲಿ ನೋಡಿ, ಹಿಪ್ಸ್ ಹಿಂಬದಿಗೆ ಹೋಗಿದೆ, ಪಾದದ ಹಿಮ್ಮಡಿ ಮುಂಭಾಗಕ್ಕೆ ಬಂದಿದೆ. ಇಲ್ಲಿ ನೋಡಿ, ಸ್ಪೈನ್ ಪೋರ್ಷನ್ ಕರ್ವ್ ಆಗಿದೆ, ಶೋಲ್ಡರ್ಸ್ ಕ್ಲೋಸ್ ಇದೆ, ಕಿವಿ ಹತ್ರ ಇದೆ. ಸಾಧ್ಯ ಆದಷ್ಟು ಕಿವಿಯಿಂದ ಶೋಲ್ಡರ್ಸ್ ಅನ್ನ ದೂರ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕೋರ್ ಪೋರ್ಷನ್ ಆಕ್ಟಿವ್ ಆಗಿಲ್ಲ. ಇಲ್ಲಿ ನೋಡಿ, ಹೊಟ್ಟೆಯ ಭಾಗವನ್ನ ಒಳಕ್ಕೆ ಎಳ್ಕೊಂಡು ಟೈಟ್ ಆಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಲೂಸ್ ಬಿಟ್ಟಿದ್ದಾರೆ. ಈ ತರ ಮಾಡೋದ್ರಿಂದ ಬೆನಿಫಿಟ್ ಸಿಗೋದಿಲ್ಲ. ಪ್ರಸಾರಿತ ಪಾದೋತ್ಥಾನಾಸನ. ಇದರಿಂದ ಈ ಆಸನ ಹೇಳಿ ಮುಗಿಸಿಬಿಡ್ತೀನಿ. ಅಂದ್ರೆ ವೈಡ್ ಸ್ಟ್ಯಾನ್ಸ್, ಫಾರ್ವರ್ಡ್ ಬೆಂಡ್. ಪ್ರಸಾರಿತ ಮೀನ್ಸ್ ಸ್ಪ್ರೆಡ್, ಎಕ್ಸ್ಪಾಂಡೆಡ್. ಪಾದ ಮೀನ್ಸ್ ಉತ್ ಮೀನ್ಸ್ ಇಂಟೆನ್ಸ್, ಮೀನ್ಸ್ ಸ್ಟ್ರೆಚ್ ಔಟ್. ಪ್ರಸಾರಿತ ಪಾದೋತ್ಥಾಸನದ ವೇರಿಯೇಷನ್ ಇದು. ಒಂದು, ಎರಡು ಕಾಲುಗಳನ್ನ ಅಗಲ ಮಾಡಿ ಇಟ್ಕೊಳ್ಬೇಕು. ಅಗಲ ಮಾಡಿ ಇಟ್ಕೊಂಡಾಗ ಪಾದದ ಬೆರಳುಗಳು ಹೊರಬದಿಗೆ ಚಾಚಿದ್ದಿರಬಾರ್ದು. ನಮ್ಗೆ ಮ್ಯಾಟ್ನ ಎಡ್ಜ್ ಏನಿರುತ್ತಲ್ಲ, ಆ ಮ್ಯಾಟ್ನ ಎಡ್ಜ್ಗೆ ಪ್ಯಾರಲಲ್ ಆಗಿರ್ಬೇಕು. ಆ ತರ ಪಾದಗಳನ್ನ ಇಟ್ಕೊಳ್ಬೇಕು. ಕಾಲುಗಳನ್ನ ತುಂಬಾ ಲಾಕ್ ಮಾಡಬಾರ್ದು. ಸ್ಲ್ಯಾಂಟಿಂಗ್ ಲೈನಲ್ಲಿ ಸ್ಟ್ರೆಚ್ ಮಾಡಿದಿರ್ಬೇಕು. ಈ ತೊಡೆಯ ಭಾಗವನ್ನ ಇನ್ನರ್ ರೊಟೇಷನ್ ಮಾಡಿ ಇಟ್ಕೊಂಡಿರ್ಬೇಕು. ಈ ಭುಜಗಳು ಕಿವಿಯಿಂದ ಸಾಧ್ಯ ಆದಷ್ಟು ದೂರ ಇರಬೇಕು. ಬೆಂಡಿಂಗ್ ಮಾತ್ರ ಹಿಪ್ಸ್ ಪೋರ್ಷನ್ ಇಂದ ಆಗಬೇಕು, ಲೋಯರ್ ಪೋರ್ಷನ್ ಇಂದ ಆಗಬಾರ್ದು. ಎರಡು ಕೈ ಬೆರಳುಗಳು ಅಗಲ ಆಗಿರ್ಬೇಕು. ಮತ್ತೆ ಅಂಗೈ ಮ್ಯಾಟ್ಗೆ ಅಥವಾ ಭೂಮಿಯ ಮೇಲೆ ಪ್ರೆಸ್ ಮಾಡಿದ್ದಿರ್ಬೇಕು. ನೆಕ್ಸ್ಟ್, ಈ ವೇರಿಯೇಷನ್ ಅಲ್ಲಿ, ಸೆಕೆಂಡ್ ವೇರಿಯೇಷನ್ ಅಲ್ಲಿ ಅದೇ ಸೇಮ್ ಪೋಸ್, ಕೈಗಳನ್ನ ಅಥವಾ ಅಂಗೈಗಳನ್ನ ಸೊಂಟದ ಭಾಗದ ಮೇಲೆ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್, ಥರ್ಡ್ ವೇರಿಯೇಷನ್, ಎರಡು ಕೈ ಬೆರಳುಗಳನ್ನ ದೇಹದ ಹಿಂಬದಿಯಲ್ಲಿ ಲಾಕ್ ಮಾಡಿ ಸ್ಟ್ರೆಚ್ ಮಾಡ್ತಾ ಕೆಳಗಡೆಗೆ ತಂದಿದ್ದಾರೆ ಇಲ್ಲಿ. ಇನ್ನು ಫೋರ್ತ್ ವೇರಿಯೇಷನ್ ಅಲ್ಲಿ ನಮಗೆ ಎರಡು ಕೈಗಳಿಂದ ಪಾದದ ಬೆರಳನ್ನ ಹಿಡ್ಕೊಂಡಿದ್ದಾರೆ. ಇದರಲ್ಲಿ ನಾಲ್ಕು ವೇರಿಯೇಷನ್ ಇದೆ. ಇನ್ನೊಂದು ಇದೆ ನೋಡಿ, ಈ ತರ ಸ್ಟ್ರೆಚ್ ಮಾಡ್ಕೋಬೇಕು. ಮೈಕ್ರೋಬ್ಯಾಂಡ್ ಇರಬೇಕು ಮೊಣಕಾಲುಗಳಲ್ಲಿ. ಈ ಫೂಟು ಮ್ಯಾಟ್ ನ ಎಡ್ಜ್ಗೆ ಪ್ಯಾರಲಲ್ ಆಗಿರ್ಬೇಕು. ಶೋಲ್ಡರ್ಸ್ ಕಿವಿಯಿಂದ ದೂರ ಇರಬೇಕು. ಹಿಂಜ್ ಫ್ರಮ್ ದ ಹಿಪ್ಸ್ ರೀಜನ್. ಬೆಂಡಿಂಗ್ ಫಾರ್ವರ್ಡ್, palms together, hands pressing into the mat, tailbone up. ಯಾವ ತರ ಮಾಡಬಾರ್ದು, ಇಲ್ಲಿ ನೋಡಿ, ಈ ಪೋಸ್ಚರ್ಗೆ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಹಿಪ್ಸ್ ಪೋರ್ಷನ್ ಕಾಲಿಂದ ಹಿಂಬದಿಗೆ ಹೋಗಿದೆ. ಈ ತರ ಮಾಡಬಾರ್ದು. ಬ್ಯಾಲೆನ್ಸ್ ಸಿಗೋದಿಲ್ಲ ಬಾಡಿಗೆ. ಮತ್ತೆ ಬೆಂಡಿಂಗ್ ಹಿಪ್ ರೀಜನ್ ಇಂದ ಆಗಿಲ್ಲ, ಲೋಯರ್ ಬ್ಯಾಕ್ ನಿಂದ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಅಬ್ಡಮೆನ್ ಮತ್ತು ತೊಡೆ ಭಾಗದಲ್ಲಿ ಸ್ವಲ್ಪ ಗ್ಯಾಪ್ ಸಿಗುತ್ತೆ. ನೆಕ್ ಆಕ್ಟಿವ್ ಆಗಿಲ್ಲ, ಇಲ್ಲಿ ನಾಟ್ ರಿಲ್ಯಾಕ್ಸ್ಡ್, ಅದು ಟೈಟ್ ಆಗಿ ಇಟ್ಕೊಂಡಿದ್ದಾರೆ. ವೇಟ್ ಇಸ್ ಆನ್ ದ ಹೀಲ್ಸ್, ಫೀಟ್ ನಾಟ್ ಗ್ರೌಂಡೆಡ್, ಪಾಯಿಂಟಿಂಗ್ ಔಟ್, ಅಂದ್ರೆ ಹೊರಗಡೆಗೆ ಔಟ್ ಆಗಿಲ್ಲ. ನೆಕ್ಸ್ಟ್, ಈ ರೀತಿ ಮಾಡೋದ್ರಿಂದ ನಮ್ಗೆ ಬೆನಿಫಿಟ್ ಸಿಗುತ್ತೆ. ಎರಡು ಅಂಗೈಗಳು ಎರಡು ಪಾದದ ಮಧ್ಯದಲ್ಲಿ ಇರಬೇಕು. ಬಾಡಿ ವೇಟ್ ಕಂಪ್ಲೀಟ್ ಆಗಿ ಎಂಟೈರ್ ಪೋರ್ಷನ್ ಅಂದ್ರೆ ಪಾದದ ಮೇಲೆ ಇರಬೇಕು. ಒಂದೇ ಕಡೆಗೆ ಇರಬಾರ್ದು, ಹೀಲ್ಸ್ ಅಥವಾ ಮುಂಬೈ ಇರಬಾರ್ದು. ಎಂಟೈರ್ ಪೋರ್ಷನ್ ಮೇಲೆ ಇರಬೇಕು, ಅಂದ್ರೆ ಪಾದದ ಎಂಟೈರ್ ಪೋರ್ಷನ್ ಮೇಲೆ ಇರಬೇಕು. ಬೆಂಡಿಂಗು ಹಿಪ್ಸ್ ಪೋರ್ಷನ್ ಇಂದ ಆಗಬೇಕು. ಸ್ಪೈನ್ ಪೋರ್ಷನ್ ಸ್ಲ್ಯಾಂಟಿಂಗ್ ಮತ್ತು ಹೆಡ್ ಪೋರ್ಷನ್ ಅದೇ ಲೈನ್ ಅಲ್ಲಿ ಇರಬೇಕು. ಇದು ಸೈಡ್ ವ್ಯೂ, ಇದು ಫ್ರಂಟ್ ವ್ಯೂ. ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ಸ್ಪೈನ್ ಪೋರ್ಷನ್ ಅಲ್ಲಿ ಬೆಂಡ್ ಆಗಿರೋದು ಇಲ್ಲಿ ನೋಡಿ, ಸ್ಟ್ರೇಟ್ ಆಗಿ, ಮತ್ತು ಹೆಡ್ ಲೈನ್ ಹೆಡ್ ಸ್ಪೈನ್ ಪೋರ್ಷನ್ ನೇರವಾಗಿದೆ. ಇದು ಅಷ್ಟೇ, ಅದೇ ಸೇಮ್
ಇದು ವೇರಿಯೇಷನ್, ಪ್ರಸಾರಿತ ಪಾದೋತ್ತಾಸನದ ವೇರಿಯೇಷನ್ A B C D. ಇದರಲ್ಲೇನೆ ಒಂದು ಟ್ವಿಸ್ಟ್ ಮಾಡ್ತಾರೆ, ಕೈಯನ್ನು ಮಧ್ಯಭಾಗದಲ್ಲಿಟ್ಟುಕೊಂಡು ಸಾಧ್ಯದಷ್ಟು ಒಂದು ಕೈಯನ್ನ ಮೇಲೆ ಕೆತ್ತಾರೆ. ಈ ಆಸನ ಮಾಡೋದ್ರಿಂದ ಯಾವ ಮಸಲ್ಸ್ ಮೇಲೆ ಬೆನಿಫಿಟ್? ಒಂದು ಗ್ಲೂಟಿಯಸ್ ಮಸಲ್ಸ್, ಸೆಕೆಂಡು ಮೀಡಿಯಾ ಗ್ಲೂಟ್ ಮಸಲ್ಸ್, ಟಿಬಿಯಾಲಿಸ್ ಆಂಟೀರಿಯರ್ ಮಸಲ್ಸ್ ಅಂದ್ರೆ ಮೊಣಕಾಲಿನ ಕೆಳಭಾಗದ ಹೊರಭಾಗದಲ್ಲಿ ಇರ್ತಕ್ಕಂಥ ಮಸಲ್ಸ್ಗೆ ಬೆನಿಫಿಟ್ ಸಿಗುತ್ತೆ. ಸ್ಪೈನ್ ಪೋರ್ಷನ್ ಮುಂಬದಿಯ ಭಾಗದಿಂದ ಸ್ಪೈನ್ ಪೋರ್ಷನ್ ನ ಬದಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಸಲ್ಸ್, ಎರೆಕ್ಟರ್ ಸ್ಪೈನ್ ಮಸಲ್ಸ್ ಬೆನಿಫಿಟ್ ಇರುತ್ತೆ. ಹ್ಯಾಮ್ಸ್ಟ್ರಿಂಗ್ಸ್ ಮಸಲ್ಸ್, ಎರಡು ಕಾಲುಗಳನ್ನ ಅಗಲವಾಗಿ ಇಟ್ಕೊಳ್ಳೋದ್ರಿಂದ ಹ್ಯಾಮ್ಸ್ಟ್ರಿಂಗ್ಸ್ ಮಸಲ್ಸ್ ಅಂದ್ರೆ ಅವು ಹ್ಯಾಮ್ಸ್ಟ್ರಿಂಗ್ಸ್ ಮಸಲ್ಸ್ ಈ ಮೂರು: ಬೈಸೆಪ್ಸ್, ಸೆಮಿ ಟೆಂಡಿನೋಸಿಸ್, ಸೆಮಿ ಮೆಂಬ್ರಾನೋಸಿಸ್. ಕಾಪ್ ಮಸಲ್ಸ್, ಇಲ್ಲಿ ಡೈಫ್ರಾಮ್ ಪೋರ್ಷನ್ ಕೂಡ ನಮ್ಗೆ ಆಕ್ಟಿವ್ ಆಗುತ್ತೆ ಈ ಆಸನ ಮಾಡೋದ್ರಿಂದ. ಇನ್ನೊಂದು ಪಾದದ ಮೊಣಕಾಲಿನ ಕೆಳಭಾಗದಲ್ಲಿರ್ತಕ್ಕಂಥ ಮಸಲ್ಸ್, ಟಿಬಿಯಾಲಿಸ್ ಪೋಸ್ಟೀರಿಯರ್, ಫ್ಲೆಕ್ಸರ್ ಹ್ಯಾಲುಸಿಸ್ ಲಾಂಗಸ್ ಅಂಡ್ ಫ್ಲೆಕ್ಸರ್ ಡಿಜಿಟೋರಿಯಂ ಲಾಂಗಸ್ ಮಸಲ್ಸ್ಗೆ ಬೆನಿಫಿಟ್ ಆಗುತ್ತೆ. ಗ್ರಾಸಿಲಿಸ್ ಮಸಲ್ಸ್, ತೊಡೆಯ ಕೆಳಭಾಗದಲ್ಲಿ ಹಿಂಬದಿಯಲ್ಲಿ ಇರ್ತಕ್ಕಂಥ ಕೆಳಭಾಗದ ಮಸಲ್ಸ್ಗೆ ಬೆನಿಫಿಟ್ ಸಿಗುತ್ತೆ. ನೋಡಿ, ಈ ಕಾಲನ್ನ ಸ್ಟ್ರೆಚ್ ಆಗಿ ಪ್ಯಾರಲಲ್ ಆಗಿ ಇಟ್ಕೋದ್ರಿಂದ ಯಾವ ರೀತಿ ಈ ಪಾದದಲ್ಲಿರ್ತಕ್ಕಂಥ ಮಸಲ್ಸ್ಗೆ ಬೆನಿಫಿಟ್ ಸಿಗುತ್ತೆ ಅನ್ನೋದು. ಫಸ್ಟ್ ಆಂಟೀರಿಯರ್ ಟಿಬಿಯಾಲಿಸ್ ಮಸಲ್ಸ್ ಇಲ್ಲಿದೆ ನೋಡಿ, ಹಿಂಬದಿ ಅಂದ್ರೆ ಹಿಮ್ಮಡಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಮಸಲ್ಸ್ ಇದು. ಪೋಸ್ಟೀರಿಯರ್ ಮಸಲ್ಸ್ ಅದಕ್ಕಿಂತ ಸ್ವಲ್ಪ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಡಿಜಿಟೋರಿಯಂ ಲಾಂಗಸ್ ಮಸಲ್ಸ್ ಅದಕ್ಕೆ ಕೆಳಭಾಗದಲ್ಲಿ ಇದು. ಫ್ಲೆಕ್ಸರ್ ಹ್ಯಾಲುಸಿಸ್ ಅಂದ್ರೆ ಹಿಮ್ಮಡಿಯಲ್ಲಿ ಇರ್ತಕ್ಕಂಥ ಮಸಲ್ಸ್ಗೆ ಬೆನಿಫಿಟ್ ಸಿಗುತ್ತೆ. ಇದಿಷ್ಟು ಇವತ್ತು ನಾನು ಕವರ್ ಮಾಡಿರೋದು. ಮುಂದಿನ ಸಲ ಮತ್ತೊಂದು ಬಾರಿ ಉಳಿದ ಆಸನಗಳನ್ನ ಕವರ್ ಮಾಡ್ತೀನಿ. ಥ್ಯಾಂಕ್ ಯು, ಒನ್ ಅಂಡ್ ಆಲ್. ಧನ್ಯವಾದಗಳು. Thank you so much, sir. Anyone, any doubts? If you have any doubt, ask me. Very nice education. Ma'am, please send the PDF. Yeah, sure. First half portion will share, madam, because size is more. I am unable to share this one. Once I say whether it came or not, let's check it. Yeah. Actually, other PPT is there, in that I modified something, but that was not working in other laptop. I used the old one. Sorry for the delay for interruption in the Okay, video. sir. ಏನು ಮಾಡಕ್ಕಾಗಲ್ಲ. ಸಿಸ್ಟಮ್ ಅಲ್ಲಿ ಆಫ್ಲೈನ್ ಆದ್ರೆ ಅದು ತುಂಬಾ ಚೆನ್ನಾಗಿ ಇದು ಮಾಡ್ಬೋದು. ಸಿಸ್ಟಮ್ ಅಲ್ಲಿ ನಮ್ ಇಂಟರ್ನೆಟ್ ಮತ್ತೆ ನಮ್ಮ ಈ ಒಂದು ಗೂಗಲ್ ಮೀಟ್ ಪ್ರಾಬ್ಲಮ್ ಅವೆಲ್ಲ ಇರುತ್ತೆ. ಪರವಾಗಿಲ್ಲ ಸರ್. So, okay. Any doubts, anyone? Thank you very much, ma'am. Thank you, sir. Thank you, ma'am. ಒಂದ್ ನಿಮಿಷ ಹೇಳಿ ಮಿತಾಲಿಜಿ ಹೇಳಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕಂದ್ರೆ ಒಂದು ಆಸನ ಮಾಡೋದು ಮುಖ್ಯ ಅಲ್ಲ, ಮಾಡೋದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಅದು ಉಪಯೋಗ. Correct time. Thank you, ma'am. Very good knowledge I am getting. If I can't understand even Kannada, then also I full try to read that English, whatever. You can send it in WhatsApp. That is better. I will be again. Okay. Thank you, ma'am. Okay. Because knowledge is very good. Thank you, sir. Thank you, sir. Very wonderful. Thank you, sir. And Thank you, madam. Thank you very much, madam. It's a very vast subject actually. We need PDF in this record. I'll share. Big subject, sir. ಒಂದೇ ದಿವಸಕ್ಕೆ ಎಲ್ಲ ಚೆನ್ನಾಗಿದೆ ಪ್ರೊಸೀಜರ್. Okay. ಸ್ವಲ್ಪ ಅಂದ್ರೆ ಕಷ್ಟ ಆಗಿದ್ರೆ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ನೋಡ್ತಾ ಹೋದ್ರೆ ಒಳ್ಳೇದು ಬರುತ್ತೆ. ಆತರ ಏನು ಡಿಫಿಕಲ್ಟ್ ಇಲ್ಲ. ಮಾಡುವಾಗ ಕೂಡ ಡೇ ಬೈ ಡೇ ಸ್ಟ್ರೆಚ್ ಮಾಡ್ತಾ ಹೋಗ್ಬೇಕು. ಒಂದೇ ದಿವಸಕ್ಕೆ ನಾವು 100% ಕರೆಕ್ಟ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಸ್ಲೋಲಿ ಅಂದ್ರೆ ಇವತ್ತು ಒಂದು 1% ಆದ್ರೆ 15, 2, 15, 18 ಆತರ ಸ್ಟ್ರೆಚ್ ಮಾಡ್ತಾ ಹೋಗ್ಬೇಕು. ಅವಾಗ ನಿಮ್ಗೆ ಸ್ವಲ್ಪ ದಿವಸ ಆದ ನಂತರ ಕಂಪ್ಲೀಟ್ ಆಗಿ ಫ್ಲೆಕ್ಸಿಬಿಲಿಟಿ ಮತ್ತು ಮೊಬಿಲಿಟಿ ಬರುತ್ತೆ ಬಾಡಿಯಲ್ಲಿ.
ಆ ತರ ಮಾಡ್ಕೊಂಡು ಮತ್ತೆ ಯಾವ ತರ ಮಿಸ್ಟೇಕ್ಸ್ ಮಾಡ್ತಾ ಇದ್ದೇವೆ ಅನ್ನೋದನ್ನ ಸ್ವಲ್ಪ ಗಮನವಿಟ್ಟು ನೋಡ್ಕೊಂಡು ಕರೆಕ್ಷನ್ಸ್ ಮಾಡ್ತಾ ಹೋದ್ರೆ ಒಳ್ಳೇದು. ಆ ತರ ಮಾಡಿ. What we'll do sometimes, we are doing the forcefully postures, like the postures we will do the for it to neat edge 100%, but we can't wrong that one. Starting this we can't do. We can go through the slowly, but we learn 100% how this is the perfection, how this was the perfection. That one we can try. ಯಾವ್ದು ಪರ್ಫೆಕ್ಟ್ ಆಗಿದೆ ಅಂತ ಮೊದಲು ತಿಳ್ಕೋಬೇಕು, ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ಮೊದಲನೇ ದಿನನೇ ಖಂಡಿತ ಆಗೋದಿಲ್ಲ. ನಿಧಾನವಾಗಿ ಸರಿಯಾಗಿ ನಿಂತ್ಕೊಂಡು ನಾವು ಮುಟ್ಟುದಿದ್ರೆ ಪರವಾಗಿಲ್ಲ, ಹೊರಟು ನೀವು ಮುಟ್ಟುದಿದ್ರೆ ಪರವಾಗಿಲ್ಲ, ನಿಧಾನವಾಗಿ ನಾವು ಅದು ಮುಟ್ಟೋಕೆ ಪ್ರಯತ್ನ ಪಡ್ಬೇಕು. ಆದ್ರೆ ನಾವು ಮುಟ್ತೀವಿ ಅಂತ ರಾಂಗ್ ಮೆಥಡ್ ಅಲ್ಲಿ ಮಾಡಬಾರ್ದು. ನಿಮ್ಗೆ ಗೊತ್ತು ಎಷ್ಟೋ ಜನ ಫಾರ್ವರ್ಡ್ ಬೆಂಡ್ ಮಾಡಿ ಸ್ವಲ್ಪ ಜನಕ್ಕೆ ಬ್ಯಾಕ್ ಪೇನ್ ಬರೋದು ಎಲ್ಲ ಬರುತ್ತೆ, ಕರೆಕ್ಟಾ? ಅದು ಬ್ಯಾಕ್ ಪೇನ್ ಗೆ ತುಂಬಾ ಒಂದು ಒಳ್ಳೆಯ ಆಸನ ಫಾರ್ವರ್ಡ್ ಬೆಂಡ್. ಇವಾಗ ಏನಾಗಿದೆ, ಅವ್ರಿಗೂ ಸ್ವಲ್ಪ ಬಗ್ಗಿದ್ರೆ ಸಾಕು ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಕಾಲು ಮತ್ತೆ ನಮ್ಮ ಕೂತಿರೋ ದೇಹನ ನೇರವಾಗಿ ಇಟ್ಕೊಂಡೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ಬೇಕು. ಅದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಏನ್ ಮಾಡ್ಬೇಕು, ಪೋಸ್ಚರ್ಸ್ ನ ಹೇಗಿದೆ ಆ ಪೋಸ್ಚರ್ಸ್ ಮಾಡುವ ವಿಧಾನವನ್ನ ನಾವು ಅರಿಬೇಕು. ಇದೊಂದನ್ನ ತಿಳಿಸುವ ಒಂದು ಮುಖ್ಯ ಉದ್ದೇಶ ಇವತ್ತಿನ ತರಗತಿ. ಓಕೆ, ವಿ ಕ್ಯಾನ್ ಲರ್ನ್ ದ ಪರ್ಫೆಕ್ಷನ್. ವಾಟ್ ಈಸ್ ದ ಪರ್ಫೆಕ್ಷನ್ ಆಫ್ ಈಚ್ ಪೋಸ್ಚರ್? If you are see and if you are know that one, we can try to do it in maximum. Every asanas take the time. Okay, 1 hour, 2 months, 2 weeks, 3 weeks, and this way our Dundappa ji very well teach that bones, what are the bones is there, which bone active, which not bone active. No, science students is easily knows, but other than that ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡಿ ಸರ್, ಇನ್ನೊಂದು ಕ್ಲಾಸ್ ಮುಂದಿನ ವಾರ ಎಲ್ಲ ಆಚೆ ವಾರದಲ್ಲಿ ಇನ್ನೊಂದು ಕ್ಲಾಸ್ ಕೊಡಿ, ಸೊ ಕವರ್ ಮಾಡಿ. ಸರಿ. ಮೇಡಮ್ ಇವತ್ತು ನಿಮ್ದು ಆನಿವರ್ಸರಿ ಎಲ್ಲ, ಹ್ಯಾಪಿ ಆನಿವರ್ಸರಿ ಮ್ಯಾಮ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಟೈಮ್ ನೀವು ಸೂರ್ಯ ನಮಸ್ಕಾರದ ಎಲ್ಲಾ ಆಸನಗಳನ್ನ ಕವರ್ ಮಾಡಿ. ಹಲೋ ಸರಿ ಮೇಡಮ್. ಹಲೋ. Program went very well. ಅದು ಸೂರ್ಯ ನಮಸ್ಕಾರ. Program went very well, but if it is offline, it is very, very nice. Very good subject. Offline means very, very effective. So try to do offline one time. Okay, sir? Please. Okay, thank you. Okay, sir. Okay. ಸೂರ್ಯ ನಮಸ್ಕಾರ ಕೇಳ್ತಾ ಇದ್ರ ಮೇಡಮ್? ಸೂರ್ಯ ನಮಸ್ಕಾರದ್ದು ಕಂಪ್ಲೀಟ್ ಆಗಿ ಈ ತರ ನಮ್ಗೆ ಹೇಳಿ ಅಂತ ಹೇಳಿದ್ರು. ಸೊ ಸೂರ್ಯ ನಮಸ್ಕಾರದಲ್ಲಿ ಊರ್ಧ್ವ ಹಸ್ತಾಸನ, ಪಾದಹಸ್ತಾಸನ ಕವರ್ ಮಾಡಿ ಸರ್. ಪರ್ವತಾಸನ, ಅಷ್ಟಾಂಗ ಮತ್ತೆ ಭುಜಂಗಾಸನ ಕವರ್ ಮಾಡ್ಬೇಕು. ಸರ್ ಮಾಡ್ತಾರೆ. ನೆಕ್ಸ್ಟ್ 3 ಆಸನ ಕವರ್ ಆಗ್ಬೇಕು. ಪ್ರಣಾಮಾಸನ ಕವರ್ ಮಾಡಿದ್ರ, ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರು ಪ್ರಣಾಮಾಸನ. ಊರ್ಧ್ವಾಸನ ಕವರ್ ಆಯ್ತು, ಉತ್ಥಾನ ಪಾದಾಸನ ಕವರ್ ಆಯ್ತು. ಆಯ್ತಾ? ಇನ್ನಿರೋದು ಪರ್ವತಾಸನ, ಅಷ್ಟಾಂಗ, ಭುಜಂಗಾಸನ. That is also covering when the bone posture is coming. ಧನ್ಯವಾದಗಳು ಸರ್. ಒಳ್ಳೆ ರೀತಿ ಹೇಳ್ಕೊಟ್ಟಿದ್ರಿ ಸರ್. ಥ್ಯಾಂಕ್ ಯು ಸರ್. ಇದನ್ನು ಒದಗಿಸಿಕೊಟ್ಟದ್ದು ಗಾಯತ್ರಿ ಜಿ ಅವ್ರಿಗೂ ಧನ್ಯವಾದಗಳು ಮೇಡಮ್. ಸರ್ ಹೇಳ್ತಾ ಇದ್ವಿ ಏನು? Thank you ma'am. Thank you ma'am. Thank you. Thank you ma'am. Thank you sir. ಡೈಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಮ್ಯಾಮ್, ಬಟ್ ನಾವ್ ಏನ್ ತಪ್ಪು ಮಾಡ್ತಿದೀವಿ ಅಂತ ನಮಗೆ ಗೊತ್ತಾಗ್ತಾ ಇರ್ಲಿಲ್ಲ ಇಷ್ಟ ದಿನ. ಇವತ್ತು ನಮ್ಗೆ ತುಂಬಾ ನಾವು ಏನ್ ರಾಂಗ್ ಮಾಡ್ತಾ ಇದೀವಿ ಏನು ಅಂತ ನನಗೆ ತುಂಬಾ ಗೊತ್ತಾಯ್ತು. ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್. ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಯಾಕಂದ್ರೆ ಯೋಗ ಟೀಚರ್ ನ, ಯೋಗ ಅನ್ನೋದನ್ನ ನಾವು ಸೈನ್ಸ್, ಯೋಗ ಸೈನ್ಸ್ ಅಂತೀವಿ. ಸೈನ್ಸ್ ಮೂಲಕ ನಾವು ಯೋಗಾಭ್ಯಾಸ ಮಾಡ್ತಾ ಹೋದ್ರೆ ಸೊ ಅದ್ರಷ್ಟು ಬೆನಿಫಿಟ್ ನಮಗೆ ಸಿಗಲ್ಲ. ನಾವು ಮಾಡಿಸ್ತಾ ಇರ್ತೀವಿ, ನಾವು ಮಾಡೋರು ಮತ್ತೆ ಮಾಡಿಸ್ಕೊಳೋರು ಇಬ್ರಿಗೂ ಅದು ಲಾಭ ಇರುತ್ತೆ ಅಲ್ವಾ? ಸೈಂಟಿಫಿಕ್ ರೀಸನ್ ಅಲ್ಲಿ ನಾವು ಯೋಗಾಭ್ಯಾಸವನ್ನ ಮಾಡ್ಬೇಕು. ಅದಕ್ಕೆ ನಾವೀಗ ಯೋಗನ ಸೈನ್ಸ್ ಅನ್ನೋದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಬಂತು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ. ಥ್ಯಾಂಕ್ ಯು ಮೇಡಮ್.
Thank you so much. ಅವರ ಬಿಸಿ ಶೆಡ್ಯೂಲ್ ಕ್ಲಾಸ್ ಅವರು ರಿಸರ್ಚ್ ಡಿಪಾರ್ಟ್ಮೆಂಟ್ ಇದ್ರುನು ಆದ್ರೆ ಅವರು ಯೋಗ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾರೆ. ಅವ್ರದ್ದು ಒಂದು ನಮ್ದು ಫೇಸ್ಬುಕ್ ಅಲ್ಲಿ ಪತಾಂಜಲಿ ಯೋಗ ಸಮಿತಿ ಬೆಂಗಳೂರು ಸೌತ್ ಅಂತ ನೀವು ಸರ್ಚ್ ಮಾಡಿ ಒಂದು ಗ್ರೂಪ್ ಸರ್ಚ್ ಆಗುತ್ತೆ. ಆ ಗ್ರೂಪ್ ಅಲ್ಲಿ ಪ್ರತಿನಿತ್ಯ ನಮ್ದು ಯೋಗಾಭ್ಯಾಸದ ಫೋಟೋ ಹಾಕ್ತಾರೆ. ಬರೀ ಫೋಟೋ ಜೊತೆಗೆ ಆ ಕಂಟೆಂಟ್ ಕೊಡ್ತಾರಲ್ಲ, ಆ ಕಂಟೆಂಟ್ ನೀವು ಪ್ರತಿದಿನ ನೋಡ್ಬೇಕು. ಅಷ್ಟು ಚೆನ್ನಾಗಿ ನಮ್ ಕಂಟೆಂಟ್ ನಮ್ಗೆ ದುಂಡಪ್ಪಾಜಿ ಕೊಡ್ತಾರೆ. ನೀವು ಫೇಸ್ಬುಕ್ ಪೇಜ್ ನಾನು ನಿಮ್ಗೆ ಒಂದ್ಸಲ ಫಾರ್ವರ್ಡ್ ಮಾಡ್ತೀನಿ, ಬೆಂಗಳೂರು ಸೌತ್ ಫೇಸ್ಬುಕ್ ಪೇಜ್ ಗ್ರೂಪ್ ಪೇಜ್. ಸೊ ನೀವ್ ಅದನ್ನ ಫಾಲೋ ಮಾಡಿ, ಪ್ರತಿನಿತ್ಯ ನೋಡಿ ಅವ್ರ ಕಂಟೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇನ್ನ ಪ್ರತಿನಿತ್ಯ ಬೇರೆ ಬೇರೆ ಇರುತ್ತೆ. ಲಾಸ್ಟ್ ವೀಕ್ ಅಲ್ಲಿ ನೆಕ್ ಪೇನ್ ಬರಕ್ಕೆ ಯಾವ ಆಸನ ಮಾಡ್ಬೇಕು, ಯಾವ್ದು ಮಾಡ್ಬಾರ್ದು, ಯಾವ ರೀತಿ ನೆಕ್ ಪೇನ್ ಬರುತ್ತೆ, ಅದ್ರ ಬೆನಿಫಿಟ್ ಏನು, ಆಸನ ಮಾಡ್ಬೇಕಾದ್ರೆ ಹೇಗ್ ಬರ್ಬೇಕು, ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಅವರು ಆ ಫೋಟೋಗಳಲ್ಲಿ ಕೊಟ್ಟಿದ್ರು. Okay, you can follow that one. I will send that group link also in Facebook. Okay. Thank you so much, sir. ಧನ್ಯವಾದಗಳು ಎಲ್ಲರಿಗೂ. ನಾಳೆ ನಾರ್ಮಲ್ ಆಗಿ 6 to 7 ಕ್ಲಾಸ್. Thank you. ಮೇಡಮ್ ನಾವು ಮೈಸೂರಿಂದ ಜಾಯಿನ್ ಆಗಿರೋದು ಕಲಾವತಿ ಮೇಡಮ್ ಗ್ರೂಪ್ ಅವರು. ಇದು PDF ನಮ್ಗೆ ನಾನು ಕಲಾವತಿಗೆ ಕಳಿಸ್ತೀನಿ, ಅವರು ನಿಮಗೆ ಗ್ರೂಪ್ ಅಲ್ಲಿ ಕಳಿಸ್ತಾರೆ. ಕಲಾವತಿ ಮೇಡಮ್ ಥ್ರೂ ಕಲಾವತಿಗೆ ಕಳಿಸ್ತೀನಿ ನಾನು, ಅವರು ನಿಮಗೆ ಕಳಿಸ್ತಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು. ಥ್ಯಾಂಕ್ ಯು.